ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ದಿವ್ಯಶ್ರೀ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಷು ಕದಾಚನ, ಈ ಮಾತನ್ನು ಖಂಡಿತವಾಗ್ಲೂ ನೀವೆಲ್ಲರೂ ಕೇಳಿರ್ತೀರಿ. ಅಂದರೆ ನಾವು ಸತ್ಕರ್ಮವನ್ನು ಮಾಡಿದಾಗ, ಒಳ್ಳೆ ರೀತಿಯ ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ಫಲ ಅನ್ನುವಂಥದ್ದು, ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಅಂತಹದ್ದೇ ಫಲಗಳು ಲಭ್ಯವಾಗುತ್ತೆ ಅನ್ನೋದು ಇದರ ತಾತ್ಪರ್ಯ. ಆದರೆ ಕರ್ಮಗಳು ಅಂಟುವ ಪ್ರಕ್ರಿಯೆ ಬಗ್ಗೆ ನಿಮಗೇನಾದರೂ ಗೊತ್ತಾ? ಕೆಲವೊಂದು ಸಂದರ್ಭದಲ್ಲಿ ರಿಚುವಲ್ಸ್ ಅಂತ ನೋಡ್ತಾ ಹೋಗೋದಾದರೂ ಕೂಡ, ಒಂದು ಸಣ್ಣದು ನಾನು ಉದಾಹರಣೆಗೆ ಹೇಳೋದಾದರೆ, ಊಟ ಮಾಡ್ತಿದ್ದ ಸಂದರ್ಭದಲ್ಲಿ ಉಪ್ಪನ್ನು ಬಳಸುವಾಗ ಕೈಗಿಡಬೇಡಿ, ಅಲ್ಲಿಗೆ ಇಟ್ಟುಬಿಡಿ ಅಂತ ಹೇಳ್ತಾರೆ. ಅಂದರೆ ಆ ಸಣ್ಣ ಕರ್ಮದಿಂದ ಹಿಡಿದು ಇಂಥ ದೊಡ್ಡ ದೊಡ್ಡ ಕರ್ಮಗಳನ್ನು ಅಂಟಿಸ್ಕೊಂಡು ಅದರ ಜೊತೆಗೆ ಜೀವನ ಮಾಡಿ ಅದರ ಫಲವನ್ನು ಉಣ್ಣುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈ ಕರ್ಮವನ್ನು ಅಂಟಿಸಿಕೊಳ್ಳುವಂಥ ಪ್ರಕ್ರಿಯೆ ಇದೆಯಾ ಇಲ್ವಾ? ಇದ್ದರೆ ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿ ಗುರೂಜಿ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಆರಂಭದಲ್ಲಿ ನಾನು ಹೇಳಿದ ಹಾಗೆ ಒಂದೊಳ್ಳೆ ಕರ್ಮ ಮಾಡಿದಾಗ ಒಳ್ಳೆಯ ಫಲ ಅನ್ನುವಂಥದ್ದು, ಕೆಟ್ಟ ಕೆಲಸ ಮಾಡಿದಾಗ ಕೆಟ್ಟ ಫಲ ಅದು ನಿಶ್ಚಿತ ಅನ್ನೋದು ಗೊತ್ತಿರುತ್ತೆ. ಬಟ್ ಈ ಕರ್ಮವನ್ನು ಅಂಟಿಸ್ಕೊಳ್ಳೋದೊಂದು ಪ್ರಕ್ರಿಯೆ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪಾಪ ಇವಾಗ ಒಂದೊಂದು ಹೊಸ ಫಿಲಮ್ಗಳು ಹೇಗೆ ರಿಲೀಸ್ ಆಗ್ತಾ ಹೋಗುತ್ತೋ, ಕಾಯಿಲೆಗಳು ಆಗಿ ರಿಲೀಸ್ ಆಗ್ತಾ ಹೋಗ್ತವೆ. ಹೌದಲ್ಲ? ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆದರೂ ಸಾಕಾಗ್ತಾ ಇಲ್ಲ. ಇದನ್ನು ಒಂದು ಕರ್ಮ ಅಂತಾನೆ ಸೇರಿಸ್ಕೊತಾ ಇದ್ದೀವಿ ಕೂಡ. ಇದನ್ನು ಬಡತನ ಅಂತ ಹೇಳ್ಬೋದು, ದರಿದ್ರ ಜೀವನ ಅಂತ ಹೇಳ್ಬೋದು. ಏಕೆಂದರೆ ಹಣ ಇದ್ದಾಕ್ಷಣಕ್ಕೆ ಶ್ರೀಮಂತ ಅನ್ನೋದು ಒಂದು ಭಾಗ. ಈ ಹಣ ಇದ್ದು ಏನೂ ಇಲ್ಲ ಅಂದರೆ ಅವನಂಥ ಕರ್ಮ ಅಂತಕ್ಕಂಥ ಅನುಭವಿಸೋರು ಇನ್ಯಾರೂ ಇಲ್ಲ. ಯಾಕೆಂದ್ರೆ ಯಾರ ಹತ್ರ ಹೇಳೋಕ್ಕೂ ಆಗಲ್ಲ, ಏನು ಅಂತ ತಿಳ್ಕೊಳಕ್ಕೂ ಆಗಲ್ಲ. ಹೀಗಾಗಿ ಕರ್ಮ ನಾವು ಅಂಟಿಸ್ಕೋತೀವ, ಅದೇ ಬರುತ್ತಾ? ಇದಕ್ಕೆ ನಮ್ಮ ಪ್ರಯತ್ನಗಳು ಏನಾದರೂ ಸಾಧ್ಯ ಇದೆಯಾ, ಅಥವಾ ಅದ್ರ ಬಗ್ಗೆ ಏನಾದ್ರು ತಿಳ್ಕೊಳಕ್ಕಾಗಿದೆಯಾ? ಇದು ಇವತ್ತು ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಕರ್ಮ ಅನ್ನೋದಕ್ಕಿಂತ ಮುಂಚಿತವಾಗಿ ನಮಗೊಂದು ಸಣ್ಣ ಮೆಸೇಜ್ ಬೇಕು. ಏನು? ನಮಗೆ ಭಾವನೆಗಳು ಅಂತಕ್ಕಂಥದ್ದು ತುಂಬಾ ಬೇಕು ಅಂತ ತುಂಬ ಇಷ್ಟಪಡ್ತೀವಿ. ಈಗ ನಾವು ತಲೆ ಬಳಸೋದಾ ಬದುಕೋಕ್ಕೆ, ಹೃದಯ ಬಳಸೋದಾ ಅನ್ನೋ ಪ್ರಶ್ನೆ ಹಾಕೋಬೇಕು. ನಮ್ಮ ಬದುಕಿಗೆ ಹೃದಯ ಬಳಸ್ಬೇಕಾ, ಹೃದಯದಿಂದ ಏನು? ತಲೆ ಬಳಸ್ಬೇಕಾ, ತಲೆಯಿಂದ ಏನು? ಇದೆರಡು ತಿಳ್ಕೊಂಡ್ರೆ ನಾವೇ ಡಾಕ್ಟರ್ ಆಗಬಹುದು. ಅಂದ್ರೆ ನಮಗೋಸ್ಕರ ಡಾಕ್ಟರ್, ಬೇರೆಯವ್ರಿಗಲ್ಲ. ಹೌದಲ್ಲ? ಅಷ್ಟು ಬೇಕಲ್ವ ನಾವು? ನಮಗೋಸ್ಕರ ನಾವು ಡಾಕ್ಟರ್ ಆಗೋಣ. ಎಲ್ಲದಕ್ಕೂ ಓಡೋದಲ್ಲ, ತೀರಾ ಆಗಲ್ಲ ನಮ್ಮ ಕೈಲಿ, ಡಾಕ್ಟರ್ ಹತ್ರ ಹೋಗೋಣ ಅಷ್ಟೇ. ಆದ್ರೆ ನಮ್ಗೆ ಏನೇನೂ ಗೊತ್ತಿಲ್ಲ ಅಂದಾಗ ಈ ಕರ್ಮ ನಾವು ಪ್ರತಿನಿತ್ಯ ಮಾಡ್ತಾನೆ ಇದೀವಿ ಅಂತ ಅನ್ಕೋಬೇಡ. ಸಣ್ಣ ಉದಾಹರಣೆ, ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ಒಂದು ಇರುತ್ತೆ ಅಂತ ಇಟ್ಕೊಳ್ಳೋಣ. ಆಯಿತು. ಅದು ನಮ್ಮದು ಬೇರೆಯವ್ರದ್ದೊಂದು ಪ್ರಶ್ನೆ ಅಲ್ಲ. ಒಂದು ಜ್ಯೋತಿಷ್ಯ ಕ್ರಮ ನಡೀತಾ ಇದೆ. ಈಗ ನೋಡಿ, ನಮ್ಮ ಮಗ ಅಥವಾ ಗಂಡ ತುಂಬ ಹಿಂಸೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಆ ರೋಗದಿಂದ ಬಚಾವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕ್ತಾರೆ ಕರೆ ಮಾಡಿದವರು. ಇವರು ಅದಕ್ಕೆ ಉತ್ತರ ಏನು ಕೊಡಬೇಕಾಗಿತ್ತು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆಗಳಿದೆ ನಮ್ಮಲ್ಲಿ. ಅವ್ರು ಕೇಳಿದ ಪ್ರಶ್ನೆಗೆ ಇವ್ರ ಉತ್ತರ ಏನು ಕೊಡಬೇಕಿತ್ತು, ಇಲ್ಲಿವರೆಗೂ ನಮ್ಮಲ್ಲಿ ಆಗಿಲ್ವಲ್ಲ ಅಂತ ನನ್ನ ಪ್ರಶ್ನೆ. ಸಹಜವಾಗಿ ಆ ಶಾಂತಿ ಮಾಡಿಸಿ, ಪೂಜೆ ಮಾಡಿಸಿ, ಈ ಥರದ್ದೊಂದು ಉತ್ತರಗಳು ಆಗಿದೆಯಾ, ಆಗ್ತಾ ಇದೆಯಾ? ಹಾಗಿದ್ಮೇಲೆ ಈಗ ಡೆಂಗೋ ಜ್ವರಕ್ಕೆ ಕೂರಿಸ್ಬಿಟ್ಟು ಒಂದು ಹೋಮ ಮಾಡಿಸ್ಬೋಣ, ಒಂದೊಂದು ಏರಕ್ಕೆ 4 ಕುಂಡ ಹಾಕ್ಬಿಟ್ಟು. ಹೌದಲ್ವಾ? ಅಂದರೆ ಹೇಳ್ತಿರೋದು ತಿಳ್ಕೊತಿರೋದು ತಪ್ಪು ಸುಳ್ಳು ಪ್ರಶ್ನೆ ಅಲ್ಲ, ನಮಗೆ ಸ್ವಲ್ಪ ಅರಿವು ಆಗಬೇಕು. ಹೌದು. ಅದಕ್ಕೆ ನನ್ನದೇ ಆದ ಒಂದು ಕ್ರಮದಲ್ಲಿ ಅದಕ್ಕೆ ಏನು ಹೇಳ್ಬೋದು ಅಂದರೆ, ಬುದ್ಧಿಯಿಂದ ಬದುಕ್ತೀಯಾ, ಹೃದಯದಿಂದ ಬದುಕ್ತೀಯಾ ಅಂತ ನಾನು ಕೇಳ್ತೀನಿ. ಸಮಸ್ಯೆ ಆಗಿರೋಂತೂ ಖಚಿತ. ಅವ್ರನ್ನ ಬದುಕಿಸೋದೋ ಉಳಿಸೋದೋ ಪ್ರಶ್ನೆ ನಮ್ಮಿಂದ ಸಾಧ್ಯ ಇಲ್ಲ. ಅದು ಭಗವಂತನ ನೇಮಕ ಅಂತ ನಾವು ಹೇಳಂಗೂ ಇಲ್ಲ. ಅದು ಸೋಮಾರಿತನದ್ದೇ. ಭಗವಂತ ಇದ್ರೆ ಸರಿ ಮಾಡ್ತಾನೆ ಬಿಡು ಅಂದರೆ ಹೆಂಗಾಗತ್ತೆ? ಅದು ಕರೆಕ್ಟ್. ನಮ್ಮ ರೀತಿ ನೀತಿಗಳು ನಮ್ಮ ದೇಹನ ಬಳಸಬೇಕು ಅನ್ನೋದೇ ಗೊತ್ತಿಲ್ಲದ ಮೇಲೆ ನಾವು ದೇವ್ರ ಹತ್ರ ತಾನೇ ನಮ್ಗೆ ಏನು ವ್ಯವಸ್ಥೆ ಮಾಡ್ಕೊಡ್ತಾನೆ ಹೇಳಿ ಮೇಡಿಕೋ. ನಮ್ಮ ದೇಹವನ್ನು ಹೇಗೆ ಬಳಸಬೇಕು ಅಂತ ಗೊತ್ತಾಗಬೇಕಲ್ಲ. ಹೌದು ಹೌದು. ಬೇರೆ ಬೇಡ, ನಮ್ಮ ದೇಹವನ್ನು ನಾವು ಬಳಸೋ ವಿಧಾನ ಹೇಗೆ. ಹಾಗಿರಬೇಕಾದ್ರೆ ಪದೇ 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 ಸುಮ್ಮನೆ ಬಾಯಿಗೆ ಬಂದಂಗೆ ಸುಮ್ಮನೆ ತಿಂತಾನೇ ಇರ್ತಾರೆ ಕೆಲವರು. ಅದು ಇದು ಬಾಯಿಗೆ ಹಾಕೋತಾನೆ ಇರ್ತಾರೆ. ಅವ್ರಿಗೆ ತೃಪ್ತಿ ಅನ್ಸೋದೇ ಇಲ್ಲ. ನಾವೊಂದು ಏನಕ್ಕೆ ಹಿಂಗೆ ತಿಂತಾರೆ ಇವರು ಅಂದರೆ, ಆಗೋದೇ ಇಲ್ಲ ಅವ್ರ ಕೈನಲ್ಲಿ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಡಲೆಕಾಯಿ ಬೀಜ ಆದರೂ ಸಿಕ್ಕರು ಸರಿ, ಏನು ಸಿಕ್ಕರು ಸರಿ, ಸುಮ್ಮನೆ ಬಾಯಿಗೆ ಹಾಕೋತಾ ಇರೋದು. ಅದೇ ರೀತಿ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು
ಇದೊಂಥರ ವಿಚಿತ್ರ ವಿಶೇಷ ಅಂತ ಅನ್ನಿಸ್ಬೋದು. ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಹಾಲು ಕುಡಿತಾನೇ ಇರುತ್ತೆ, ಸಾಕಾಗ್ಬಿಡುತ್ತೆ ತಾಯಿಗೆ. ಏನಪ್ಪ ಎಷ್ಟು ಅಂತ ಹಾಲು ಕುಡಿಸ್ಬೇಕಿದೆ, ಯಾಕೆ ಹಿಂಗೆ ಕುಡಿಯುತ್ತೆ? ಈ ಪ್ರಶ್ನೆಗೆ ಉತ್ತರ ಏನಾದ್ರು ಸಿಗಬಹುದಾ? ಯಾಕೆ? ತಾಯಿ ಹತ್ರ ಹಾಲು ಕುಡಿತಕ್ಕಂಥದ್ದು ಸತ್ಯವಾದ ವಿಚಾರನೇ. ಆದರೆ ಯಾವಾಗ ನೋಡು ಪದೇ ಪದೇ ಕೆಲವು ಸಾಮಾನ್ಯವಾಗಿ ನಾನು ಇದನ್ನು ಕಣ್ಣು ನೋಡ್ಕೊಂಡಿದ್ದೀನಿ, ಕೆಲವ್ರು ಹೇಳ್ತಾರೆ, ಎಲ್ಲರೂ ಹೇಳೋಕ್ಕಾಗಲ್ಲ. ಎಷ್ಟು ಹಾಲು ಕುಡಿದ್ರು ಕುಡಿಯೋ ಸಾಲ್ತಾನೆ ಇಲ್ಲ ಅಂತ ಏನು ಉಟ್ಬಿಡ್ತೋ ಆ ಥರ ಈ ಥರ ಏನೋ ಒಂದು ಹೇಳ್ಕೊಳ್ತಾರೆ. ಯಾಕದಲ್ಲಿ ಆ ಕ್ವಶನ್ ಹೇಗೆ ಬಂತು? ಆ ರೀತಿಯಾಗಿ ಆ ಮಗು ತಪ್ಪ, ತಾಯಿ ತಪ್ಪ ಅಂದರೆ ನಿಮ್ಮ ಪ್ರಕಾರ ಜನರಲ್ ಆಗಿ ಏನು ಹೇಳ್ಬೋದು? ಯಾವ ಯೋಚನೆಗಳಲ್ಲಿ ಗರ್ಭ ಧರಿಸಿರ್ತಾರೆ, ಯಾವ ಯೋಚನೆಯಲ್ಲಿ ಮಗುವಿನ ಜನನ ಆಗಿದೆ, ಇದು ಕಾರಣ ಆಗಿರ್ಬೋದು, ಗೊತ್ತಿಲ್ಲ ಗುರುಗಳೇ. ನೋಡಿ, ಇದಕ್ಕೆ ಉತ್ತರ ಏನು ಅಂದರೆ, ಆ ರೀತಿಯಾಗಿ ಮಗು ಕುಡಿತಾನೆ ಇದ್ರೆ ಅದಕ್ಕೊಂದು ಅಡ್ರೆಸ್ ಇದೆ, ಸಿಂಬಲ್ ಇದೆ. ಏನು ಅಂದರೆ ಹೊಳೋದು ಚೆನ್ನಾಗಿರಲ್ಲ, ಒಂಥರ ಕೆಟ್ಟ ಶಬ್ದಲ್ಲಿ ಅಳುತ್ತೆ ಮಗು. ಕೆಲವು ಮಕ್ಕಳು ಅಳೋದು ಚೆನ್ನಾಗಿರಲ್ಲ, ಅಯ್ಯೋ ಏನು ಹಂಗಳುತ್ತದು ಅಂತಾರೆ. ಅಂದರೆ ಅದಕ್ಕೆ ತಲೆ ರಿಪೇರಿ ಆಗಿಲ್ಲ, ತಲೆ ರಿಪೇರಿ ಪೂರ್ತಿ ಆಗಬೇಕು ಅಂತ ರಿಸಲ್ಟ್ ಅದು. ಕೆಲವ್ರು ಮಾತಾಡೋ ವಾಯ್ಸು ಕೆಲವು ಚೆನ್ನಾಗಿರಲ್ಲ, ಹೌದೌದು, ಒಂಥರ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರಲ್ಲ ಅಂತ ಕೇಳಿಸ್ಕೊಳಕ್ಕೂ ಒಂಥರ ಹಿಂಸೆ ಆಗತ್ತೆ. ಕೆಲವರು ಮಂತ್ರ ಕೂಡ ಹೇಳ್ತಾರೆ, ಬಿಟ್ಬಿಟ್ರೆ ಸಾಕು, ನಾನು ಆ ಮಟ್ಟಕ್ಕೆ ಕೇಳುತ್ತಾ ಕಿವಿಗೆ ಹಂಗೆ ಕೇಳಿಸ್ತಿರ್ತದೆ ಅದು. ಆದರೂ ಪಾಪ ಅವ್ರ ಜೀವನ ಏನೋ ಮಾಡ್ಕೊಳ್ಳಿ. ಆದರೆ ಯಾಕೆ ಬಂತಿದ್ದು? ಏನು ದೇವರು ನೋಡ್ಬಿಟ್ಟು ಸೆಕ್ಷನ್ ನೋಡ್ಬಿಟ್ಟು ಹಾಕಿರ್ತಾನೆ ಮಾರ್ಕ್ಸ್ನ, ಇವ್ರಿಗೆ ಈ ಥರ ಕೊಡಿ, ಇವ್ರಿಗೆ ಈ ಥರ ಕೊಡಿ, ಏನಿಲ್ವಲ್ಲ. ಭಗವಂತ ಎಲ್ಲರಿಗೂ ಒಂದೇ. ಆದರೆ ಯಾಕಿಷ್ಟು ಬದಲಾವಣೆ? ಆ ಕರ್ಮ ಅನ್ನೋದು ಎಲ್ಲಿಂದ ಬರುತ್ತೆ ಅಂದರೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೆ ಆ ಮಗು ಅಲ್ಲಿಂದನೇ ಶುರು ಆಗತ್ತೆ. ಅಂದರೆ ಇದಕ್ಕೆ ಕಾರಣ ನಿಜವಾಗ್ಲೂ ತಾಯಿ. ಏನು ತಾಯಿ ಮಾಡಬಾರ್ದು ಅಂಥದ್ದೇನು ಮಾಡಿರೋದು ಅಂದರೆ, ವಾತರೋಗ ಇರುವಂತಹ ಸ್ತ್ರೀಯಲ್ಲಿ ಹುಟ್ಟಿದ ಮಗು ಆ ಹಾಲು ಹೊಡೆದಿರುತ್ತೆ, ಗಟ್ಟಿ ಹಾಲು ಇರಲ್ಲ, ಅದು ಹಾಲು ಹೊಡೆದಿರುತ್ತೆ. ಆ ಹಾಲು ಕುಡಿದ್ರೆ ರುಚಿ ಇರಲ್ಲ, ಆ ಮಗುವಿಗೆ ತೃಪ್ತಿ ಆಗಲ್ಲ. ಈಗ ಇದೆಲ್ಲಿ ಕಂಡುಹಿಡಿಯೋದು ಜಾತಕದಲ್ಲಿ? ಇದಿರುತ್ತೆ, ಇಲ್ಲ ಅಂತಿಲ್ಲ. ಏನು ಹೇಳ್ತೀಯಮ್ಮ ಈ ವಿಷಯದಲ್ಲಿ ನಾವು ತಿಳ್ಕೊಬೇಕು ಅಂತ ಬೇಡ ಅಂತ್ಯ? ಹೌದು, ಅದೇ ಈ ಥರದೊಂದು ವಿಚಾರ ಇದೆ ಅಂತಾನೆ ಊಹೆ ಮಾಡೋದು. ಸ್ವಲ್ಪ ಯೋಚನೆ ಮಾಡಿ. ಈಗ ಅದಕ್ಕೇನು ಸಿಂಪ್ಟಮ್ಸು ಅಂದರೆ, ಆ ಮಗು ಪದೇ ಪದೇ ಕುಡಿತಾ ಇರೋ ಸಣ್ಣಗೆ ಇರುತ್ತೆ, ಡೆವಲಪ್ ಆಗಲ್ಲ. ಇಷ್ಟು ಹಾಲು ಕುಡಿದ್ರು ಯಾಕೆ ಹಿಂಗೆ ಇದೆ ಅಂತ. ಅದಾದಮೇಲೆ ಪದೇ ಪದೇ ಮಗುಗೆ ತಿನ್ನಿಸ್ತಾ ಇರೋದು, ಚೆನ್ನಾಗಾಗಲಿ ನನ್ನ ಮಗು, ಚೆನ್ನಾಗಾಗಲಿ ನನ್ನ ಮಗು. ಅಮ್ಮ ಮಗು ಚೇಂಜ್ ಆಗೋದೇ ಇಲ್ಲ, ಇನ್ನು ಬರ್ತಾ 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 ಡೌನ್ ಆಗ್ತಾ ಹೋಗುತ್ತೆ. ಈ ಥರದ ಸಮಸ್ಯೆಗಳು ಇವಾಗ ತುಂಬ ಸಿಕ್ಕಾಬಿಟ್ಟೆ ಆಗ್ತಾ ಇದೆ, ದೊಡ್ಡವರಿಂದ ಚಿಕ್ಕವರವರೆಗೂ. ಇದಕ್ಕಿದ್ದಂಗೆ ಡೆಲ್ ಆಗ್ಬಿಡೋದು, ಸ್ವರ್ಗೋಗ್ಬಿಡೋದು. ಇಷ್ಟು ಚೆನ್ನಾಗಿದೆ, ಯಾಕೆ ಹಿಂಗಾದ? ಇದಕ್ಕೆ ಉತ್ತರ ದೂರ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಅವ್ರ ಕೈಯಲ್ಲೇ ಇರುತ್ತೆ. ಯಾಕೆ ಅಂದರೆ, ಯಾರು ತಲೆಯನ್ನು ಜಾಸ್ತಿ ಬಳಸ್ತಾರೋ ಈ ರೀತಿ ತಿನ್ನೋ ಅಭ್ಯಾಸ ಇರುತ್ತೆ. ಲಾಜಿಕಲ್ ಎಲ್ಲದಕ್ಕೂ ಯೋಚನೆ, ನಾನು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ, ಅದು ಮಾಡಿದ್ರೆ ಹೆಂಗಿರುತ್ತೆ, ಆ ಬಿಸ್ನೆಸ್ ಮಾಡಿದ್ರೆ ಹೆಂಗಿರುತ್ತೆ, ಇದು ಓದಿದ್ರೆ ಹೆಂಗಿರುತ್ತೆ. ಈ ರೀತಿ ತಲೆ ಕೆಡಿಸ್ಕೊಳ್ತಕ್ಕಂತಹ ವಿಚಾರದಲ್ಲಿ ಮನುಷ್ಯ ಆರೋಗ್ಯದಲ್ಲಿ ಪೂರ್ಣವಾಗಿ ಸಿಕ್ಕಾಕೋತಾನೆ, ಅನಾರೋಗ್ಯದಲ್ಲಿ. ಹೌದು, ನಿಜ, ಒಪ್ಕೋಬೋದಲ್ಲ? ಈಗ ಈ ಇರುವ ಸತ್ಯವನ್ನ ದೊಡ್ಡವರು ಕೂಡ ಅತಿಯಾಗಿ ತಿಂತಾ ಇರೋರ್ಗೂ ಕೂಡ ತಲೆ ಕೆಟ್ಟಿರುತ್ತೆ, ಮಗುಗೂ ತಲೆ ಕೆಟ್ಟಿರುತ್ತೆ. ಇನ್ನು ಮುಂದಿನ ಸಮಾಜ, ಆ ಮಗು ಏನಾಗಬೇಕು ಈ ಸಮಾಜಕ್ಕೆ? ಇದಕ್ಕೆ ಎಲ್ಲೂ ಮೆಡಿಸಿನ್ ಇಲ್ಲ ಅಮ್ಮ, ಸಾಧ್ಯ ಇದೆಯಾ? ತಲೆ ಕೆಟ್ಟಿರೋ ಮಗುವಿಗೆ ಇದೆಯಾ? ಅದೆಲ್ಲೆಲ್ಲೋ ಮುಖ ಕೆಡುತ್ತೆ, ಜಡೆ ಹಿಡ್ಕೊಂಡು ಹೇಳಿದ್ರೆ ಕಳ್ಕೊಳ್ಳುತ್ತೆ, ಏನು ಕರೆಂಟ್ ಕೈ ಕೊಡಕ್ಕೆ ಹೋಗುತ್ತೆ, ವಿಚಿತ್ರವಾಗಿ ನಡ್ಕೊಳತ್ತೆ. ಈ ಥರದ್ದೆಲ್ಲ ವಿಡಿಯೋಗಳು ಮಾಡಿಸಿಟ್ಟಿದ್ದೀನಿ ನಾನು, ಕಾಲಾವಕಾಶ ಬಂದಾಗ ತೋರ್ಸೋಣ ಅಂತ, ಹೆಂಗೆ ಆಡುತ್ತೆ ಮಗು ಅಂತ. ಅದನ್ನ ತಡ್ಕೊಳಕ್ಕೆ ಆಗಲ್ಲ. ಏನ್ ಮಾಡೋದು ಈಗ ಮಗುಗೆ? ಅದ್ರ ಬಗ್ಗೆ ಡೀಟೇಲ್ಸ್ ನಾನು ತಗೊಳ್ತೀನಿ. ಸುಶೀಲಾ ಅಂತ ಕರೆ ಮಾಡಿದ್ದಾರೆ ಶಿಡ್ಲಘಟ್ಟದಿಂದ. ನಮಸ್ಕಾರ ಸುಶೀಲಾ ಅವ್ರಿಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುಶೀಲಾ ಅವರು? ಓಕೆ, ನಕ್ಷತ್ರ ಗೊತ್ತಿದ್ಯಾ? ಗುರುಗಳಿದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ. ಯೋ ಯಾಕಮ್ಮ ಇಷ್ಟೊಂದು ಮಿಸ್ ಮಾಡ್ಕೊಂಡ್ಬಿಡ್ತಾ? ತುಂಬಾ ಆರೋಗ್ಯ ಸರಿ ಇಲ್ಲ ಗುರುಜಿ. ಎಷ್ಟು ವಯಸ್ಸು? ನನಗೆ ಇವಾಗ 40 ವರ್ಷ ಆಗೈತೆ ಗುರುಜಿ. ಇವಾಗ ಎಚ್ಚರಿಕೆ ಬಂತಮ್ಮ? 40 ವರ್ಷ ಕಳೆದು ಬಿಟ್ಟಿದೆ, ಈಗ ಎಚ್ಚರಿಕೆ ಬಂತಾ? ಇಲ್ಲ, ಸುಮಾರು ಸರಿ ನಾನು ತೋರಿಸ್ತಾನೆ ಇದ್ದೀನಿ ಗುರುಜಿ, ಎಲ್ಲೂ ನಂಗೆ ಮೇಲಾಗ್ತಾ ಇಲ್ಲ. ತುಂಬಾ ಬಾಧೆ ಬೀಳ್ತಾ ಇದ್ದೀನಿ. ಎಲ್ಲಾದ್ರೂ ಆಸ್ಪತ್ರೆಗೆ ಕಾಯಿಲೆ ಇಲ್ಲ ಅಂತಾರೆ. ತುಂಬಾ ಕುತ್ಕೊಳಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ ಗುರುಜಿ. ಓಕೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ? ಸುಮಾರು ಒಂದು 20 ವರ್ಷದಿಂದ ಐತೆ ಗುರುಜಿ. ತುಂಬಾ ಹೊಟ್ಟೆ ಬಾಧೆ, ಕುತ್ಕೊಂಡು ಊಟ ಮಾಡಕ್ಕಾಗಲ್ಲ, ಮಲ್ಗಕ್ಕಾಗಲ್ಲ, ತುಂಬಾ ಬಾಧೆ ಆಗುತ್ತೆ. ಎಷ್ಟೋ ಸ್ಕ್ಯಾನಿಂಗ್ ಎಲ್ಲ ಟೆಸ್ಟ್, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಿಮ್ದು ನೋಡ್ದಾಗಿಂದ ಎಲ್ಲಾರ್ಗು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೆ ಕೇಳೋಣ ಅಂತ ಕೇಳಿದ್ದೀನಿ.
ಅಲ್ಲ ಸುಮ್ಮನೆ ಒಳ್ಳೇದಾಗ್ಬಿಟ್ರೆ ಆಮೇಲೆ ಜನ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಒಳ್ಳೇದಂತೂ ಆಗಲ್ಲ, ತಿಳ್ಕೊಂಡು ಸರಿ ಮಾಡ್ಕೋಬೇಕು. ಓಕೆ ಅಮ್ಮ, ಏನು ಓದಿದ್ಯಾ? ಸರ್ ನಾನು 7ನೇ ಕ್ಲಾಸ್ ಓದಿದ್ದೀನಿ. ನಾನು ಸರಿ. 7ನೇ ಕ್ಲಾಸ್ಗೆ ಮದುವೆ ಮಾಡಿದ್ರು. ನಿಂದು ನಕ್ಷತ್ರ ಅಶ್ವಿನಿನಾ? ಅಶ್ವಿನಿ ನಕ್ಷತ್ರ. ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ತಾಯಿ ಇಲ್ಲ, ಇಬ್ರು ತೀರೋಗಿದ್ದಾರೆ. ಫಸ್ಟ್ ಹೋಗಿದ್ದು ಯಾರು? ನಮ್ಮ ತಂದೆ ತೀರೋಗಿದ್ದಾರೆ, ಫಸ್ಟ್ ತಾಯಿ ಇಬ್ರು ಇಲ್ಲ. ಫಸ್ಟ್ ಹೋಗಿದ್ದು ತಾಯಿನಾ ತಂದೆನಾ? ನಮ್ಮ ತಂದೆ ಹೋಗಿದ್ದು. ಏನು ಹೇಳ್ತೀಯಮ್ಮ ನೀನು? ಮೊದಲು ತೀರ್ ಹೋಗಿದ್ದು ಯಾರು? ಮೊದ್ಲು ನಮ್ಮ ಅಪ್ಪ ತೀರೋದ್ರು, ಅಷ್ಟೇ. ಆಮೇಲೆ ನಮ್ಮ ಅಮ್ಮ ತೀರೋದ್ರು. ಓಕೆ, ಸಾಕು, ಅಷ್ಟು ಹೇಳ್ದಲ್ಲ ಸಾಕು. ಈಗ ನಿಮ್ಮ ತಂದೆಗೆ ಎಷ್ಟು ವಯಸ್ಸಿತ್ತು? ನಮ್ಮ ತಂದೆಗೆ ಒಂದು 40-45 ಆಗಿತ್ತು ಗುರುಜಿ. ಬೇಜಾರಾಗ್ಲಿಲ್ವ ಅಯ್ಯೋ ಇಷ್ಟು ಬೇಗ ಸತ್ತೋದ್ರು ಅಂತ ಅಲ್ವಾ? ತುಂಬಾ ಅದು ಇದಕ್ಕಿದ್ದಂಗೆ ಅಟ್ಯಾಕ್ ಆಗಿ ತೀರೋಗಿದ್ದು. ಎಲ್ಲಿ ಸಂಸ್ಕಾರ ಮಾಡಿದ್ದು? ನಾವು ದೊಡ್ಡಬಳ್ಳಾಪುರದಲ್ಲಿ, ನಮ್ಮನ್ನು ಕೊಟ್ಟಿರೋದು ಶಿಡ್ಲಘಟ್ಟದಲ್ಲಿ. ಅಲ್ಲಮ್ಮ, ನಿಮ್ಮ ತಂದೆ ಸಂಸ್ಕಾರ ಮಾಡಿ ಸ್ಮಶಾನದಲ್ಲ, ಜಮೀನಲ್ಲ, ಎಲ್ಲಿ? ಸ್ಮಶಾನದಲ್ಲಿ. ನಮ್ಮ ಜಮೀನ್ ಏನಿಲ್ಲ ಸ್ವಾಮಿ. ಪರವಾಗಿಲ್ಲ, ಒಳ್ಳೇದಾಯ್ತು. ಮನೆ ಇದೆಯಾ ನಿಮ್ದು? ನಿಮ್ಮ ತಂದೆ ಕಟ್ಟಿರೋ ಮನೆ ಇದೆಯಾ? ಇಲ್ಲ ಗುರುಜಿ, ಅದು ನಾವು ಶಿಡ್ಲಘಟ್ಟದಲ್ಲಿ ನಮ್ಮನ್ನು ಕೊಟ್ಟಿರೋದು ಶಿಡ್ಲಘಟ್ಟಕ್ಕೆ, ನಾವು ಬೇರೆ ಬಾಡಿಗೆ ಮನೇಲಿ ಇರೋದು. ಓಕೆ. ಈಗ ನಿಮ್ಮ ತಂದೆಗೆ ಅಂದರೆ ಗಂಡು ಮಕ್ಕಳು, ನಿನ್ನ ಜೊತೆ ಹುಟ್ಟಿದ ಗಂಡು ಮಕ್ಕಳಿದ್ದಾರಾ? ಇದಾರೆ ಗುರುಜಿ, ಅಣ್ಣ ಒಬ್ಬನವನೇ, ತಮ್ಮ ಒಬ್ಬನವನೇ. ಇಬ್ಬರದು ಮದುವೆ ಆಗಿದೆಯಾ? ಮದುವೆ ಆಗಿ ಇಬ್ಬರಿಗೂ ಮಕ್ಕಳಾಗಿದ್ದಾವೆ ಗುರುಜಿ. ಅವರಿಬ್ಬರು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದಾರಾ? ಇಲ್ಲ ಗುರುಜಿ, ಅವರೆಲ್ಲ ಡಿವೈಡ್ ಆಗೋಗಿದ್ದಾರೆ. ಎಲ್ಲ ಯಾರು ಇಲ್ಲ ಗುರುಜಿ, ಎಲ್ಲ ಅವ್ರವ್ರ ಸಂಸಾರ ಅವ್ರವ್ರು ಬೇರೆ ಆಗೋಗಿದ್ದಾರೆ. ಅಂದರೆ ನಮ್ಮ ಸಂಸಾರ ಎಲ್ಲ ಒಡೆದೋಯ್ತು ಅಂತ ಅನಿಸಿಲ್ವಾ ನಿಮಗೆ? ಹೊಡೆದಾಯ್ತು ಸ್ವಾಮಿ. ಎಲ್ಲರೂ ತಾಯಿ ಮನೆ ಹೋದ್ಮೇಲೆ ಇವಾಗ ಕುಂಕುಮ ಕೊಡೋರು ಇಲ್ಲ, ತುಂಬಾ ಡಿವೈಡ್ ಆಗೋಗಿದ್ದಾರೆ ಗುರುಜಿ. ಯಾರು ಇಲ್ಲ ಇವಾಗ ಗುರುಜಿ. ಈಗ ನೀನು ತಿಳ್ಕೊಬೇಕಾದ ವಿಚಾರ ಏನು ಅಂತಂದ್ರೆ, ನಿನಗೆ ಮಕ್ಕಳೆಷ್ಟು? ಯಾರು ಇಲ್ಲ ಗುರುಜಿ. 3 ಗಂಡು ಮಕ್ಳು. ಅಮ್ಮ, 3 ಗಂಡು ಮಕ್ಳು. 3 ಗಂಡು ಮಕ್ಕಳಾ? ಹ್ಞೂ ಗುರುಜಿ. ಕೊನೆಯ ಮಗು ನಕ್ಷತ್ರ ಏನು? ಕೊನೆ ಮಗನು ನಕ್ಷತ್ರ ಗೊತ್ತಿಲ್ಲ ಗುರುಜಿ. ನಕ್ಷತ್ರ ಗೊತ್ತಿಲ್ಲ? 7ನೇ ಕ್ಲಾಸ್ಗೆ ನಮ್ಗೆ ಗೊತ್ತಿಲ್ಲ ಗುರುಜಿ. 7ನೇ ಕ್ಲಾಸ್ಗೆ ಮದುವೆ ಮಾಡಿದ್ರು, ನಾನು ಓದಿಲ್ಲ. ಆಯ್ತಮ್ಮ, ನಿಂದೇ ಹೇಳ್ತಾ ಇದೆಯಲ್ಲ, ನಿಮ್ಮ ಕೊನೆ ಮಗು ನಕ್ಷತ್ರ ಗೊತ್ತಿಲ್ಲ? ಗೊತ್ತಿಲ್ಲ ಗುರುಜಿ. ಮೊದಲನೇ ಮಗುದು? ಮೊದಲನೇ ಮಗಂದು ಗೊತ್ತಿಲ್ಲ, ಬರ್ದಿಟ್ಟಿದ್ದಾರೆ, ಅದು ಓದಕ್ ನಂಗೆ ಬರಲ್ಲ ಗುರುಜಿ. 7ನೇ ಕ್ಲಾಸ್ ಓದೋದಕ್ಕೆ ಬರಲ್ವಾ? ಓಕೆ, ಇರಲಿ. 7ನೇ ಕ್ಲಾಸ್ಗೆ ಮದುವೆ ಮಾಡಿದ್ರು, 3 ಗಂಡು ಮಕ್ಳು, ಮಗನ್ ಮದುವೆ ಮಾಡ್ಬೇಕು. ಓಕೆ, ನಿಮ್ಮ ಮಾವ ಇದ್ದಾರಾ? ಇಲ್ಲ ಗುರುಜಿ, ಅವರು ನಮ್ಮ ಮದುವೆಗೆ ಮುಂಚೆ ನಮ್ಮ ಮಾವ, ನಮ್ಮ ಯಜಮಾನ್ರು ಚಿಕ್ಕ ಹುಡುಗರಂತೆ ತೀರೋಗ್ಬಿಟ್ಟಿದ್ದಾರೆ. ನಮ್ಮ ಅತ್ತೆ ತೀರೋದ್ರು. ಯಾವಾಗ? 8 ತಿಂಗಳಾಯ್ತು. ಈ ತಿಂಗಳು ಬಂದ್ರೆ 8 ತಿಂಗಳಾಗುತ್ತೆ ಗುರುಜಿ. ಏನಾಗಿತ್ತು ಅವ್ರಿಗೆ? ಸ್ಟ್ರೋಕ್ ಹೊಡೆದಿದ್ದು, 8 ವರ್ಷ ಆಗಿತ್ತು. ಮೊನ್ನೆ ತೀರೋದ್ರು ಗುರುಜಿ, 8 ತಿಂಗಳಾಯ್ತು. 8 ವರ್ಷ ಸ್ಟ್ರೋಕಲ್ಲೇ ಇದ್ರು? ಇದ್ರು ಗುರುಜಿ. ಎಂತ ಅದ್ಭುತವಾದ ಜನ. ಬಾಬಾ ನಿಜಕ್ಕೂ ದಿನ ಕೇಳಿಸ್ಕೋಬೇಕು ಅನ್ಸುತ್ತೆ ಕಣಮ್ಮ. 8 ವರ್ಷ ಅನುಭವಿಸಿದ್ದಾರೆ ಅಂದರೆ ನಿನಗೇನು ಅನ್ನಿಸ್ತಿಲ್ವಾ? ಏನು ನಮ್ಮ ವಂಶ ಎಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ? ಇಲ್ಲ ಗುರುಜಿ, ನನ್ಗೆ ಆ ಕಡೆನೂ ಸುಖ ಇಲ್ಲ, ಈ ಕಡೆನೂ ಸುಖ ಇಲ್ಲ. ಅಮ್ಮ, ಸುಖ ಯಾರಿಗೂ ಬೇಡ, ಬರ್ಲೂಬಾರ್ದು. ಸುಖ ಇದ್ರೆ ಮನುಷ್ಯ ಯಾಕೆ ಹುಟ್ಟಬೇಕು? ಸುಖ ಪಡಬಾರ್ದು, ಸಂತೋಷವಾಗಿರ್ಬೇಕು. ಅದು ಹೇಳಕ್ಕೂ ಬರಲ್ಲ. ಆಯಿತು, ಓಕೆ. ಈಗ ವಿಷಯಕ್ಕೆ ಬರೋಣ. ನಿಮ್ಮ ಅಪ್ಪನ ಮನೆ, ನಿಮ್ಮ ತಂದೆ ಮನೆ ಎಲ್ಲೂ ಸುಖ ಸಿಕ್ಕಿಲ್ಲ, ನೆಮ್ಮದಿ ಇಲ್ಲ ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೆ ಇದಕ್ಕೆ ಕಾರಣ ತಿಳ್ಕೋಬೇಕು, ಹೌದಾ? ಹೌದು ಗುರುಜಿ. ಯಾಕೆ ತಿಳ್ಕೊಳ್ಳಿಲ್ಲ? ಒಂದು. ಎರಡನೇ ವಿಷಯಕ್ಕೆ ಬರ್ತೀನಿ. ನೀವು ಯಾವುದೇ ಕಾರಣಕ್ಕೂ ಫೋಟೋ ಮಾಡ್ಕೊಂಡು ಪೂಜೆ ಮಾಡಿ ಅವ್ರ ಮುಂದೆ ತೊಗೊಂಡೋಗಿ ಸುರಿದು ಮಾಡೋ ಅಭ್ಯಾಸ ನಿಮ್ಮ ಅಪ್ಪನ ಮನೆ ಆಗಲಿ, ನಿಮ್ಮ ಗಂಡ ಮನೆ ಆಗಲಿ, ಈ ಅಭ್ಯಾಸದಲ್ಲಿ ಹೌದಾ ಅಲ್ವಾ? ಹೌದು ಗುರುಜಿ. ಈಗ ತಪ್ಪ್ಯಾರ್ದು ಸ್ವಲ್ಪ ಯೋಚನೆ ಮಾಡು, ಕೇಳಿಸ್ಕೊ. ಹಂಗೇನೆ ರಕ್ತಕ್ಕೆ ಸಂಬಂಧಪಟ್ಟಂಥದ್ದು, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ, ಅದು BP ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಶುಗರ್ ಇರ್ಬೋದು, ಯಾವುದೇ ಇರ್ಬೋದು, ಸ್ಟ್ರೋಕ್ ಆಗ್ಬೋದು. ಈ ರೀತಿ ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಯಾರಿಗೆ ಬರುತ್ತೆ ಅಂದರೆ, ಹಿರಿಯರಿಗೆ ಟಾಟಾ ಬಾಯ್ ಯಾರು ಮಾಡಿರ್ತಾರೋ ಅವರ ವಂಶದಲ್ಲಿ ದೀರ್ಘವ್ಯಾಧಿಗಳು, ಅಂದರೆ ಮೆಡಿಷನ್ ಆಗದೇ ಇರತಕ್ಕಂಥ, ಮೆಡಿಷನ್ನೇ ಇಲ್ಲ ಅಂಥ ರೋಗಗಳಿಗೆ ನೀನು ಗುರಿಯಾಗುವಂಥ ಎರಡೂ ವಂಶದಲ್ಲಿ, ಎರಡೂ ಕುಟುಂಬದಲ್ಲಿರ್ತಕ್ಕಂಥ ಮೈಲಿಗೆನ ತೊಳೆಯೋವರೆಗೂ. ಈಗ ನಿಂದು ನಾಳೆ ನಿಮ್ಮ ಮಕ್ಕಳದು ಯಾಕೆ ಬೇಕಮ್ಮ ಇದು? ಮೊದಲನೇದಾಗಿ ನಿಮ್ಮ ಅಪ್ಪ ಮದುವೆ ಮಾಡಿದ್ರು ಅನ್ನೋ ಲೆಕ್ಕಾಚಾರ ಮುಖ್ಯ ಅಲ್ಲ. ನಾನು ಕೊನೆ ಪಕ್ಷ ಏನು ತಿಳ್ಕೊಂಡ್ರೆ ನನ್ನ ಮುಂದಿನ 3 ಮಕ್ಕಳು ಸರಿ ಹೋಗ್ತಾರೆ ಅಂತ ತಿಳ್ಕೊಂಡ್ರೆ ಚಂದ. ಯಾಕೆ ಅಂದರೆ ಅಪ್ಪನ ಮನೇಲೂ ಇಲ್ಲ, ಅಮ್ಮನ ಮತ್ತು ಅತ್ತೆ ಮನೇಲೂ ಇಲ್ಲ ಅಂದ ಮೇಲೆ ನಾನು ತಿಳ್ಕೊಳ್ಳದೇ ಇರೋ ತಪ್ಪು ಅಂತ ನೀನು ಯೋಚನೆ ಮಾಡಲಿಲ್ಲ ಅಂದರೆ ಸೋಮಾರಿತನ ಅಂತ ಹೇಳಬೇಕಾಗತ್ತೆ. ಮೊದಲು ಕೆಲಸ ಮಾಡು. ನಾನು ಹುಟ್ಟಿರೋ ಅಶ್ವಿನಿ ನಕ್ಷತ್ರ ಅನ್ನೋದಕ್ಕಿಂತ ನಿಮ್ಮ 3 ಮಕ್ಕಳ ನಕ್ಷತ್ರ ತೊಗೊಂಡ್ರೆ ನಿಮ್ಮ ಅಪ್ಪನ ಮನೆ
ನಿನ್ನ ಗಂಡನ ಮನೆ ಎಲ್ಲ ಸತ್ಯ ಗೊತ್ತಾಗತ್ತೆ. ತಿಳ್ಕೊತಾಯಿ, ಯೋಚನೆ ಮಾಡಬೇಡ. ನೀನು ರೋಗ ಯಾರಿಗೂ ಬರ್ದಿರೋದೇನು ಬಂದಿಲ್ಲ, ರೋಗ ಅಂತ ಅನ್ಕೋಬೇಡ. ಈ ಕೆಲಸ ನಾನು ಮಾಡಲೇಬೇಕು ಅಂತ ಚಾಲೆಂಜ್ ಮಾಡು. ಚಾಲೆಂಜ್ ಆಗಿ ಒಂದು ತೃಪ್ತಿ ಪರೋ ಥರ ವ್ಯವಸ್ಥೆ ಮಾಡೋಣ. ಒಳ್ಳೆಯದಾಗಲಿ. ರೈಟ್. ಉಷಾ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ. ರೈಟ್. ರಾಧಾ ಅಂತ ಕರೆ ಮಾಡಿದ್ದಾರೆ, ನಮಸ್ಕಾರ ರಾಧಾ ಅವರೇ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ ರಾಧಾ ಅವರೇ, ನಕ್ಷತ್ರ ಗೊತ್ತಿದೆಯಾ, ತಿಳಿಸ್ಬೋದಾ? ಅದ ತುಲಾರಾಶಿ ಚಿತ್ತ ನಕ್ಷತ್ರ. ಚಿತ್ತಾ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಹರಿ ಓಂ ಗುರುಗಟ್ಟೆ. ನಾರಾಯಣ. ಹೇಳಮ್ಮ, ಏನಾಗಬೇಕಿತ್ತು? ನಾವೊಂದ್ಸಲ ನಿಮ್ಮ ಕಟ್ಟಾಯ್ತು. ಹೇಳಮ್ಮ ಈಗ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ನೀಟಾಗಿ ಒಂದೇ ಸಲ ಮಾತಾಡ್ಬಿಡಿ. ಹೇಳಪ್ಪ. ಇದೀನಿ ಒಂದ್ಸಲ ನೋಡಿ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ಈ ಥರ ಡಿಸ್ಟರ್ಬೆನ್ಸ್ ಇರುತ್ತೆ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ. ಹೊರಗಡೆ ಬಂದ್ಬಿಟ್ಟು ನೇರವಾಗಿ ಪ್ರಶ್ನೆ ಕೇಳಿ. ಯಾವಾಗ ಬಂದಿದ್ದು? ಈಗ 3 ವರ್ಷ ಆಯ್ತು ಗುರುಗಳೇ. ಮತ್ತೆ ಬರಕ್ ನಮ್ಗೆ ಯೋಗನೇ ಕೊಡ್ತಾ ಇಲ್ಲ. ಮತ್ತೆ ನೀವ್ ಓಕೆ, ಹೇಳ್ದಂಗೆ ಆಯ್ತು ಗುರುಗಳೇ. ನಮ್ಗೆ ಏನಮ್ಮ? ನೀವ್ ಹೇಳ್ದಂಗೆ ಆಯ್ತು. ಏನು? ಅದೇ ಈ ತರ ಎಲ್ಲ ಚಿಕ್ಕ ತೊಂದ್ರೆ ಆಗುತ್ತೆ, ಸಾಲ ಮಾಡ್ಕೊಂಡು ಹೋಗ್ಬೋದು, ಈ ತರ ಎಲ್ಲ ಹೇಳಿದ್ರಲ್ಲ, ಅದೇ ತರ ಆಯ್ತು ಗುರುಗಳೇ. ಸರಿ, ನೀವು ಯಾಕೆ ಬದಲಾವಣೆ ಯಾಕೆ ಇಷ್ಟ ಇಲ್ವಾ? ಇಲ್ಲ, ಇಷ್ಟ ಇದೆ ಗುರುಗಳೇ. ಎಷ್ಟೇ ಪ್ರಯತ್ನ ಪಟ್ರು ಬರೋದಕ್ಕೆ ಆಗ್ತಾ ಇಲ್ಲ ಗುರುಗಳೇ. ಅಮ್ಮ, ನಾನು ನಿನಗೆ ಅವತ್ತು ಹೇಳಿದ್ದೆ ಅಂತ ಅನ್ಕೋತೀನಿ. ಚಿತ್ತಾ ನಕ್ಷತ್ರದಲ್ಲಿ ಇರ್ತಕ್ಕಂಥ ವಿಚಾರ ಏನಂದರೆ, ಯಾವ ಕಾರಣಕ್ಕೂ ನಿಮ್ಮನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಅದಕ್ಕೇನು ಮಾಡಬೇಕು? ಪ್ರಯತ್ನ ಮಾಡಬೇಕು. ಬಂದಿದ್ದು 3 ವರ್ಷ ಆಯಿತು ತಿಳ್ಕೊಂಡ್ರೆ, ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಪ್ಪ. ನೀನು ಏನು ಮಾಡಬೇಕು ಅಂತಂದರೆ, ಇದನ್ನು ಏನೇ ಮಾಡಿ ರಿಪೇರಿ ಮಾಡಲೇಬೇಕು ಅಂತ ದೃಢಕಾಯವಾಗಿ ನಿಂತ್ಕೋಬೇಕು. 3 ವರ್ಷಗಳ ಕಾಲ ಕ್ಲೀನಾಗಿ 1 ವರ್ಷ, ಇನ್ನು 2ನೇ ವರ್ಷ, 3ನೇ ವರ್ಷ ಇದನ್ನು ಮಾಡ್ಕೊಳ್ತಕ್ಕಂಥ ಪ್ರಾಯಶ್ಚಿತ್ತಕ್ಕೆ ಬಂದರೆ ನಿಮ್ಮ ಕುಟುಂಬದಲ್ಲಿ ಒಂದು ಹೊಸ ರೀತಿ ಉತ್ಪತ್ತಿ ಆಗತ್ತೆ. ನೀನು 3 ವರ್ಷ ಆಯಿತು ಬಂದು ಮುಂದಕ್ಕೆ ಬರಲಿಲ್ಲ, ಬರೋಕ್ಕೆ ನಿನ್ನ ಬಿಡಲ್ಲ. ಅದಕ್ಕೆ ನೀನೇನು ಮಾಡಬೇಕು ಅಂದರೆ, ಒಂದು 11 ದಿನ ಮನೆಯಲ್ಲಿ ಶಿವನಿಗೆ ಲಿಂಗ ಇಟ್ಟು ಅಭಿಷೇಕ ಮಾಡ್ಸೋಕ್ಕೆ ಒಬ್ಬ ಪುರೋಹಿತನ ನೇಮಕ ಮಾಡ್ಕೊ. 11 ದಿನ ಕಳೆಯೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ವಾತಾವರಣ ಬದಲಾವಣೆ ಆಗುತ್ತೆ. ಪ್ರತಿಯೊಂದಕ್ಕೂ ಮುಂದಕ್ಕೆ ಹೋಗಬೇಕು ಅನ್ನೋ ಶಕ್ತಿ ಸಿಕ್ಕತ್ತೆ. ಈ ಕೆಲಸ ಮಾಡು, ಯೋಚನೆ ಮಾಡೋದು ಬಿಟ್ಬಿಡು, ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ನೀವಾಗಲೇ ತಿನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಕೆಲವರು ತಿಂದೇನೆ ಎದ್ದು ಬಿಡ್ತಾರೆ, ಇವ್ರ ಬಗ್ಗೆ ಏನು ಹೇಳ್ತೀರಿ? ಈ ಅಂದರೆ ಚಿಂತೆ ಮತ್ತು ಚಿಂತನೆಗೆ ವ್ಯತ್ಯಾಸ ಇದೆ. ಚಿಂತನೆ ಇದ್ರೆ ಓಕೆ, ಚಿಂತೆ ಒಳಗೆ ಮುಳುಗೋಗಿ ತಿನ್ನೋದೇ ಇಲ್ಲ. ಅಲ್ಲ, ಇದು 2 ವಿಷಯ. ಏನಂದರೆ, ಹಾಂ, ಅತಿಯಾಗಿ ತಿನ್ನೋದು, ತಿಂದೇನೆ ಇರೋದು, ಇದೆರಡು ಪನಿಷ್ಮೆಂಟೇ. ಹೌದು. ಆದರೆ ಇಲ್ಲಿ ಏನಾಗಿದೆ, ಅವ್ರು ಕಾರಣ ಇಟ್ಕೊಂಡು ಅದಕ್ಕೇನೋ ಒಂದು ಮುಂದಕ್ಕೆ ಹಾಕೊಂಡು ಹೋಗ್ತಾರೆ. ನನಗೆ ಏನೋ ಮನಃಶಾಂತಿ ಇಲ್ಲ, ನನಗೆ ರುಚಿ ಇಲ್ಲ, ನನಗೆ ಆಗ್ತಾ ಇಲ್ಲ ಅಂತ. ಅದನ್ನ ನೆಪ ಸಿಕ್ತು. ಆದರೆ ಇನ್ನೊಂದು ವಿಷಯ ಏನಂದರೆ, ಈಗ ಮಗುಗೆ ತಗೊಳ್ಳೋಣ. ತುಂಬ ಕಷ್ಟಪಟ್ಟು ಎಷ್ಟೋ ತಾಯಂದ್ರೆ ತಿನ್ನಿಸ್ತಾರೆ. ಹೌದು. ತಿನ್ನಲ್ಲ ಅದು. ಹೌದು. ಯಾಕೆ ಅಂತ ಕೇಳಬೇಕು ಅಮ್ಮನೆ. ಯಾಕಿರ್ಬೋದು? ಮಗುಗೆ ಎಷ್ಟು ರುಚಿಯಾಗಿ ಅದಕ್ಕೆ ಕೇಳಿದ್ದನ್ನೇ, ಅದು ಇಷ್ಟಪಟ್ಟದನ್ನೇ ಮಾಡಿದ್ರು ತಿನ್ನಲ್ಲ. ಏನು ಕಾರಣ ಇರ್ಬೋದು? ಅಮ್ಮ, ನಾಲ್ಗೆಯಲ್ಲಿ ರುಚಿ ಇಲ್ಲ ಅಂತ ತಾಯಿಗೆ ಗೊತ್ತಿಲ್ಲ ಅಂತ ಮಗು ಜಾತಕ ಬರೆಯುವಂಥ ಕಮಂಗಿಗಳು ಹೇಳ್ಕೊಡಲ್ಲ. ಹೇಳ್ಬೇಕಲ್ಲ, ಈ ಮಗುವಿಗೆ ನಾಲ್ಗೆ ರುಚಿ ಇದಾ ಇಲ್ಲ ಅನ್ನೋ, ಬನ್ನಿ ತೋರಿಸ್ಕೊಡೋಣ. ಅರೆ, ಇಮ್ಮಿಡಿಯೇಟಾಗಿ ರಿಪೇರಿ ಮಾಡ್ತಕ್ಕಂಥ ವಿಚಾರ ಹೇಳಿದ್ರೆ ಸಾಕು. ಅವ್ರು ತಗೊಳ್ಳೋದೋ ಬಿಡ್ತಾರೋ ಮಾಡ್ತಾರೋ ಸೆಕೆಂಡ್ರಿ. ಈಗ ಎಮ್ಮ ಕರೆ ಮಾಡ್ತಿ ಹೇಳ್ತು, ಏನು ಬರ್ಬೇಕಂದ್ಕೊಂಡೆ. ಆಗಲ್ಲ, ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಈ ಥರ ತುಂಬ ಕಷ್ಟಪಡ್ತಾರೆ ಬಂದು ಭೇಟಿ ಆಗೋದಕ್ಕೆ. 1 ವಾರದಲ್ಲಮ್ಮ 2 ದಿನ ಆಫೀಸ್ ಓಪನ್ ಮಾಡೋದು ನಾನು. 2 ದಿನ ಆಫೀಸ್, ಅದು ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ. ಅದ್ರಲ್ಲಿ ತಗೊಳ್ಳೋದೇನು ದಿನಕ್ಕೆ 1-2 ಅಷ್ಟೇ. ಅದರ ಮೇಲೆ ಕ್ಯೂ ನಿಂತ್ಕೊಂಡು ಬರಲ್ಲ, ಯಾರು ತಗೊಂಡು ತಗೊಳ್ಳಲ್ಲ. ಕಾರಣ, ನಾನು ಜ್ಯೋತಿಷ ಹೇಳಲ್ಲ. ಅವ್ರನ್ನ ರಿಪೇರಿ ಮಾಡಬೇಕು, ಅವ್ರು ಏನಾಗಿದೆ ಅಂತ ಕಂಡುಹಿಡಿಬೇಕು, ಅವ್ರಿಗೆ ಸಲಹೆ ಕೊಡಬೇಕು. ಕೂತ್ಕೊಂಡು ಮಾತಾಡೋದು ಸುಮ್ಮನೆ ಜನ ಕೂತೀರಿ ಅಂತ ನೆಕ್ಸ್ಟ್ ಅಂದರೆ ಏನು ಅರ್ಥ ಇದೆ ಅದರಲ್ಲಿ? ಅದಕ್ಕೋಸ್ಕರವಾಗಿ ತುಂಬ ಕಂಡೀಷನ್ ಆಗಿ ನಾನು ಫೀಸ್ ಇಷ್ಟಿದೆ ಅಂತ ಏನಕ್ಕೆ ಹೇಳಿದ್ದೀನಿ ಅಂದರೆ, ತಡ್ಕೊಳ್ಳೋ ಶಕ್ತಿ ಇದ್ದರೆ ಮಾತ್ರ ಬನ್ನಿ, ಇಲ್ಲ ಬರಬೇಡಿ. ಅಮ್ಮ, ಏನೋ ಒಂದು ಸಿಗುತ್ತೆ, ಎಷ್ಟೋ ಒಂದು ಫೀಸ್ ಕೊಡ್ತಾರೆ, ನಮ್ಗೆ ಏನೋ ಒಂದು ಹೇಳ್ಬಿಡ್ತೀನಿ. ಅಮ್ಮ, ಇದು ನಮ್ಮ ದೇಶದಲ್ಲಿ ಆಗ್ತಾರೆ ಒಂದು ದೊಡ್ಡ ಅವ್ಯವಹಾರ ಇದು. ಅಂದರೆ ಎಲ್ಲ ನಿಮ್ಮ ಥರನೇ ಇರೋಕ್ಕಾಗತ್ತಾ ಅಂತ ಕೆಲವರು ಹೇಳಿದ್ದಾರೆ ನನಗೆ. ನಿಮಗೆ ಕೊಡ್ತಾರಪ್ಪ ಲಕ್ಷಗಟ್ಟಲೆ, ನಮ್ಮ ಕೈಲಿ ಕೊಡಬೇಕಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ವಿಷಯ, ಡಾಕ್ಟರ್ ಅಂತಂದ ಎಲ್ರಿಗೂ ಒಂದೇ ಫೀಸ್ ಸಿಕ್ಕಲ್ಲ. ಹೌದಲ್ಲ? ಸರ್ಜನ್ಗೆ ಬೇರೆ, ಅಟೆಂಡರ್ಗೆ ಬೇರೆ, ಡಾಕ್ಟರ್ಗೆ ಬೇರೆ. ಅದೇನು ಅವ್ರು ಅಷ್ಟು ತಗೊಂಡ್ರು ಅಂದರೆ ಏನು ಮಾಡೋಣ ಇದಕ್ಕೆ?
ಹೌದಲ್ವಾ? ಅದು ಅವ್ರು ತಿಳ್ಕೊಬೇಕು. ಇವ್ರು ಇಷ್ಟು ಫೀಸ್ ತಗೋಬೇಕು ಅಂದರೆ ಅದಕ್ಕೇನು ಅರ್ಹತೆ ಇರುತ್ತೆ, ನಾವೆಷ್ಟು ಅದ್ರ ಬಗ್ಗೆ ನಾವು ತಾಳೆ ಹಾಕಿ ನಿಂತ್ಕೋಬೇಕಾಗತ್ತೆ, ಕಾಯಬೇಕಾಗತ್ತೆ. ಇದೆಲ್ಲ ಸತ್ಯ ಸಿಗಲಿ ಅಂತಲೇ ಜೀವನದ ಪ್ರಪಂಚದಲ್ಲಿ ಒಂದು ಹೊಸ ಥರ ಅಧ್ಯಯನ ಆಗಬೇಕು ಅನ್ನೋದು ನಂದು ಮಹದಾಸೆ. ಏನು ಹೇಳ್ತೀಯಮ್ಮ? 50 ಜನಕ್ಕೆ ರಿಪೇರಿ ಮಾಡೋದು ಬೇಡ, 5 ಜನಕ್ಕೆ ಮಾಡೋದು ಬೇಡ, ಒಬ್ರಿಗೆ ಮಾಡೋಣ. ಆ ಒಬ್ಬರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗತ್ತೆ. ಇದನ್ನು ಪ್ರತಿ ವೃತ್ತಿಯಲ್ಲಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಅವರೇ ದೇವರಾಗ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ದೇವರಾಗೋದು ಬೇಡ, ಮ್ಯಾಜಿಕ್ ಮಾಡೋದನ್ನು ಬಿಟ್ಬಿಟ್ರೆ ಸಾಕು. ಇಲ್ಲಿ ಮ್ಯಾಜಿಕ್ ನಡೀತಾ ಇದೆ. ಈಗ ನಾನು ಕರೆ ಮಾಡಿದಾಗ ಪ್ರತಿಯೊಬ್ಬರು ಹೇಳ್ತಿರೋದು ಪರಿಹಾರ ಹೇಳ್ತಾರೆ ಅಂತ ಎಲ್ಲರೂ ಮೈಂಡಲ್ಲಿ ಕೂತ್ಬಿಟ್ಟಿದೆ. ಹೌದು. ಅದಕ್ಕೊಂದು ಸ್ವಲ್ಪ ಉದಾಹರಣೆ ಹೇಳ್ಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಈಗ ನಾನು ಏನೋ ಒಂದು ಪೂಜೆ ಹೇಳಿದೆ, ನಾನು ಅಂದರೆ ಯಾರೇ ಆಗಲಿ ಒಂದು ಪೂಜೆ ಹೇಳ್ತಾರೆ ನೀವು ಹೇಳ್ದಂಗೆ. ಆ ಪೂಜೆ ಹೇಳಿದ್ದು, ಪೂಜೆ ಮಾಡೋದು, ಈಗ ಇದು ಯಾವಾಗಕ್ಕೆ ಇದು ಒಳ್ಳೇದಾಗೋದು ಅಂತ ಪ್ರಶ್ನೆ ಬರುತ್ತೆ. ಹೌದು, ಇನ್ನೊಂದು 3 ತಿಂಗಳಲ್ಲಿ ಫಲ ಸಿಕ್ಬಿಡುತ್ತಾ ಕೇಳ್ತಾರೆ. ಬರೋ ಜನ್ಮಕ್ಕದು ನಿಜವಾದ ಸತ್ಯವಾದ ಸಂಗತಿ. ಇನ್ನೊಂದು ಜನ್ಮಕ್ಕೆ ರಸ್ತೆ ರಿಪೇರಿ ಮಾಡ್ಕೊಳ್ಳೋದು ನೀವು ಈ ಜನ್ಮಕ್ಕೆ ಸಿಕ್ಕಲ್ಲ. ಈಗ ನೀವೇನು ಅನುಭವಿಸ್ತಾ ಇದ್ದೀರಾ ಇಂದಂದು. ಸಾಲ ತೀರಿಸ್ತೆ ಹೊಸ್ದಾಗಿ ಲೋನ್ ಬ್ಯಾಂಕಲ್ಲಿ ಹೆಂಗೆ ಕೊಡ್ತಾನೆ? ಕ್ಲೀನ್ ಮಾಡ್ಕೊಳ್ಳಿ ಫಸ್ಟ್ ಅಂತೀರ ನೀವು. ಎಚ್ಚರಿಕೆ ತಗೊಳ್ಳಿ. ನಾನಿವಾಗ ನನಗೆ ಸಿಕ್ಕಿರೋ ಹೆಂಡತಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಮಗು ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಆಸ್ತಿ ಸರಿ ಇಲ್ಲ, ಓವರ್ ಎಲ್ಲ ತಗೊಳ್ಳಿ. ಆದರೆ ಸರಿ ಇಲ್ಲ ಅನ್ನೋದಕ್ಕೆ, ಸಂಬಂಧ ಸರಿ ಇಲ್ಲ ಅನ್ನೋದಕ್ಕೆ ಕಾರಣ ನಿಮ್ಮ ಎಚ್ಚರಿಕೆಯ ಗಂಟೆ ತಪ್ಪಿದೆ. ಅದಕ್ಕೆ ಅಂಥ ಹೆಂಡತಿ, ಅಂಥ ಗಂಡ, ಅಂಥ ಮಗು, ಅಂಥ ಆಸ್ತಿ ಸಿಗತ್ತೆ. ಇದಕ್ಕೆ ನಾವು ರಿಪೇರಿ ಮಾಡಬೇಕು, ದಿಗ್ಬಂಧ ಮಾಡ್ಕೊಂಡ್ಬಿಡ್ಬೇಕು, ವಾಸ್ತು ಸರಿ ಮಾಡಬೇಕು ಅಂತ ಹೊರಟ್ರೆ ಜೀವಮಾನದಲ್ಲಿ ಏನು ಬದಲಾವಣೆ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಇದು ನಾವು ಹೇಳ್ತಕ್ಕಂಥ ನಿದರ್ಶನ. ಏನು ಅಂದರೆ ತಾಳ್ಮೆ ಇದೆಯಾ ತಿಳ್ಕೊಳ್ಳಿ, ಕರ್ಮ ಕಳ್ಕೊಳ್ಳಿ. ನಾಳೆನೇ ಆಗತ್ತಾ, ಮದುವೆ ಆಗ್ಬಿಡತ್ತಾ, ನನ್ನ ಗಂಡು ಮಗು ಆಗ್ಬಿಡತ್ತಾ ಅಂದರೆ ನಮ್ಮ ಹತ್ರ ಜಾಗ ಇಲ್ಲ. ರೈಟ್ ಗುರುಗಳೇ. ಹೊಳೆನರಸೀಪುರದಿಂದ ಸುಶೀಲಮ್ಮ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಮ್ಮ ಅವ್ರಿಗೆ. ಲಲಿತಮ್ಮ. ಲಲಿತಮ್ಮನಾ? ಹೌದು. ಲಲಿತಮ್ಮನವ್ರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಓಕೆ. ಮಗನ ನಕ್ಷತ್ರ ಗೊತ್ತಿದ್ಯಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಆಯ್ತು, ಹೆಸರು ಹೇಳಿ ಮಗಂದು. ನಿರಂಜನ್ ಕುಮಾರ್. ಆಯ್ತು, ನೀವು ಟಿವಿಲಿ ನೋಡ್ಕೊಂಡು ಮಾತಾಡ್ತಿದ್ರಿ, ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ ಹೊರಗೆ ಬಂದು ಮಾತಾಡಿ. ಹೊರಗಡೆನೇ ಇದೀವಿ ಮೇಡಮ್. ಓಕೆ, ಗುರುಗಳ ಜೊತೆ ಮಾತಾಡಿ. ಹಲೋ. ಹಲೋ. ಹೇಳಿಮ್ಮ. ಮಗನಾ? ಮಗಂದು ಮದುವೆ ಆಗ್ಬೇಕು ಸ್ವಾಮೀಜಿ. ಎಷ್ಟು ವಯಸ್ಸು? 34 ತುಂಬಿ 35 ನಡೀತಾ ಇದೆ. ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಬಿಟ್ಬಿಡಿ. ಸುಮ್ಮನೆ ಆರಾಮಾಗಿರ್ಲಿ. ಸುಮ್ಮನೆ ಯಾಕೆ ಮದುವೆ ಮಾಡ್ತೀರಾ ಅವನಿಗೆ? ಹಿಂಗಂತೀರಾ? ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂದ್ರೆ ಸಂಸಾರ ನಡಿಬೇಕಲ್ವಾ? ಅಲ್ಲ, ನೀವು ನಡೆಸ್ತಾ ಇದ್ದೀರಲ್ಲ, ಟೈಮ್ ಸರಿ ಊಟ ಸಿಗುತ್ತೆ, ಮಲಕ್ಕಳಕ್ಕೆ ರೂಮ್ ಇದೆ, ಇನ್ನೇನು ಬೇಕು? ಮದುವೆ ಅವ್ನು ಮಾಡ್ಕೋಬೇಕಾ ನೀವು ಮಾಡ್ತೀರಾ? ಮಗನ್. ಅಲ್ಲ, ನಿಮ್ಮ ಮಗನಿಗೇನೆ ಮದುವೆ ನೀವು ಮಾಡ್ತೀರಾ, ಅವನೇ ಮಾಡ್ಕೋಬೇಕಾ ಅಂದೆ? ಅವ್ನು ಮಾಡ್ಕೋಬೇಕು. ಅವನೇ ಮದುವೆ ಮಾಡ್ಕೊಳ್ಳೋದು. ಅವನು ಇಷ್ಟಂಗೆ ಮಾಡ್ಕೋಬೇಕಾ ನೀವು ಮಾಡ್ಬೇಕಾ ಅಂತ ಕೇಳ್ತೀನಿ. ಅವ್ನು ಇಷ್ಟಂತೆ ಮಾಡ್ಕೋಬೇಕಲ್ಲ. ಈಗ ಅಕಸ್ಮಾತ್ ಅವನು ನನಗೆ ಇಷ್ಟ ಆಗಿದೆ ಮಾಡ್ಕೋತೀನಿ ಅಂದರೆ ಒಪ್ಕೋತೀರಾ? ಒಪ್ಕೊಳ್ಳಬೇಕಲ್ವಾ? ಈಗ ಅವನು ನೆಮ್ಮದಿ ಆಗಿದ್ದಾನೆ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಕೊತೀನಿ. ತುಂಬ ಸಂತೋಷ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಸ್ವಾಮೀಜಿ 2004ನೇ ಗೃಹ ಪ್ರವೇಶ ಮಾಡ್ಕೊಂಡು ಮನೆಗೆ ಸೆಟ್ಲ್ ಆದ್ವಿ. ಅಲ್ಲಿಂದ ಮತ್ತೆ ಈಗ 2020ರಲ್ಲಿ ಒಂದು ಅಂಗಡಿ ಮಳಿಗೆ ಮಾಡ್ಕೊಂಡು ಒಂದು ಮನೆಯಲ್ಲಿ ಬೇರೆ ಸೆಟ್ಲ್ ಆದ್ವಿ. ಅಲ್ಲಿಂದ ಮತ್ತೆ 23ನೇ ಇಸ್ವಿಲಿ ಮತ್ತೆ ಬೇರೆ ಮಗ ಇದಾನಲ್ಲ, ವರ್ಕ್ ಮಾಡ್ತಾ ಇರೋ ಜಾಗಕ್ಕೆ ಬಂದು ಸೇವಾಗದಲ್ಲಿ ಸೆಟ್ಲ್ ಆಗಿದ್ದೀವಿ. ಸರಿ ಸರಿ. ಈ ಮನೆ ಪ್ಲಾನ್ ಯಾರ್ದು? ನಿಮ್ಮ ಯಜಮಾನ್ರದ? ಹೌದು, ಯಜಮಾನ್. ಯಾವ ರಸ್ತೆ ಇದೆ ಮನೆಗೆ? ಮೇನ್ ರೋಡ್, ಚಂದ್ರಪಟ್ಟಣ, ಬೆಂಗಳೂರು. ಅಮ್ಮ, ರಸ್ತೆ ದಿಕ್ಕೇಳಮ್ಮ. ಚಂದ್ರಪಟ್ಟಣ ನಾನೇನು ಹೇಳಿ? ನಿಮ್ಮ ಮನೆಗೆ ರಸ್ತೆ ದಕ್ಷಿಣ ದಿಕ್ಕಲ್ಲಿ. ದಕ್ಷಿಣ ಅಲ್ಲ, ಉತ್ತರಕ್ಕೆ ರಸ್ತೆನಾ? ಉತ್ತರಕ್ಕೆ ರಸ್ತೆ. ದಕ್ಷಿಣಕ್ಕೆ ಯಾರ್ದು ಮನೆ ಇದೆಯಾ, ಕಾಂಪೌಂಡ್ ಇದೆಯಾ, ಜಾಗ ಖಾಲಿ ಇದೆಯಾ? ಉತ್ತರ ಅಂದರೆ ನಿಮ್ಮ ರಸ್ತೆ ಬಾಗ್ಲಾಯ್ತಲ್ಲಮ್ಮ, ಅದ್ರ ಆಪೋಸಿಟ್ ದಕ್ಷಿಣ. ನಿಮ್ಮ ಮುಖ ಮಾಡಿ ನಿಂತ್ಕೊಂಡಾಗ ಬಲಗೈಗೆ ಪೂರ್ವದಿಂದ ಎಡಗಡೆಗೆ ಬರುತ್ತೆ ಮನೆ ಬಾಗಿಲು. ಅಮ್ಮ, ಅದು ಸರಿ, ಉತ್ತರಕ್ಕಾಯ್ತು. ಅದೇ ಥರ ನೀನು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡಾಗ ಬಲಭಾಗಕ್ಕೆ ಯಾವುದಿದೆ? ಖಾಲಿ ಇದೆಯಾ ಜಾಗ, ಬೇರೆ ಮನೆ ಇದೆಯಾ ಅಂತ ಕೇಳ್ತೀನಿ. ಬಲಭಾಗಕ್ಕೆ, ಪೂರ್ವಕ್ಕೆ, ಬಲಭಾಗಕ್ಕೆ ಖಾಲಿ ಇದೆ ಜಾಗ, ಕಾಂಪೌಂಡ್ ಇದೆ. ಯಾರ್ದು ಜಾಗ? ಕಾಂಪೌಂಡ್ ಇದೆ. ಯಾರ್ದು ಜಾಗ ಅದು? ಜಾಗ ಬಂದು ಬೇರೆಯವ್ರದ್ದು, ನಾವೇ ಕೊಂಡ್ಕೊಂಡಿದ್ವಿ. ಈಗ ಆ ಜಾಗ ನೀವು ಕೊಂಡ್ಕೊಂಡಿದ್ದೀರಾ? ಕೊಂಡ್ಕೊಂಡಿದ್ದೀವಿ.
ಏನಕ್ಕದು ಮುಂದೆ ಮಕ್ಕಳಿಗಾಗಲಿ ಅಂತನಾ? ಎಲ್ಲ ಸ್ವಾಮೀಜಿ ಅಲ್ಲಿ ಬೇರೆ ಕಡೆ ಕೊಂಡ್ಕೊಂಡಿದ್ವಿ ಒಂದ್ ನಿಮಿಷ ಕೇಳಿಸ್ಕೊ. ಒಂದ್ ನಿಮಿಷ. ಈ ಕಡೆ ರೋಡ್ ಸೈಡ್ಗೆ ನಮ್ಗೆ ವಾಸಕ್ಕೆ ಅಂತ ಜಾಗ ಬಿಟ್ಕೊಟ್ರು ಅಷ್ಟೇ. ಅಲ್ಲ, ಈಗ ಪಕ್ಕದಲ್ಲಿ ಖಾಲಿ ಇರೋ ಜಾಗ ನಿಮ್ದೇ ತಾನೇ? ಹೌದು. ಆ ಜಾಗ ಖಾಲಿ ಇರಬೇಕಾದ್ರೆ ಏನಾಗುತ್ತೆ, ಗಂಡಸರಿಗೆ ನಿಮ್ಮಲ್ಲಿ ಒಟ್ಟು ಗಂಡಸರು ಎಷ್ಟು ಜನ ಇದ್ದಾರೆ? 4 ಜನ ಗಂಡು ಮಕ್ಕಳು. ಅವ್ರ ನಮ್ಮ ಯಜಮಾನ್ರು ಒಂದಿಗೆ ಇರೋದು. ಓಕೆ. ಈಗ ಈ 4 ಜನ ಗಂಡಸರು ಲೆಕ್ಕಾಚಾರ ಹಾಕಿದ್ರೆ ಯಾರಿಗೆ ಕೋಪ ಜಾಸ್ತಿ, ಯಾರು ತುಂಬಾ ವಿಚಿತ್ರವಾಗಿ ನಡ್ಕೋತಾರೆ ಅಂತಕ್ಕಂಥ ಲೆಕ್ಕ ಹಾಕಿದ್ರೆ ಯಾವ್ರಿಗೆ ಹೇಳ್ಬೋದಮ್ಮ? 2ನೇವ್ರು 3ನೇವ್ರು, ಇವ್ರ ಹಿಂದೆ 3ನೇವ್ರು. ಈಗ ಸರಿನಾ ಅದು? ಸರಿ ಇಲ್ಲ ಅಂತಲೇ ನಾವು ಅವ್ರನ್ನ ಇದು ಮಾಡ್ಕೊಂಡು ದೂರನೇ ಬಂದಿದ್ವಿ. ಅದು ಸರಿ ಹೋಗ್ತಾ ಇಲ್ಲ ಅಂತ. ಅಮ್ಮ, ದೂರ ಬಂದಿದ್ದು ಸರಿ. ನೀನು ವಾಸ ಮಾಡೋ ಮನೇಲಿ ಪಿಕ್ಚರ್ ನಡೀತಾನೆ ಇರುತ್ತೆ. ನೀನು ದೂರ ಆದ್ರಲ್ಲ, ನೀನು ಎಲ್ಗೋದ್ರು ಅಷ್ಟೇ. ನೀನು ಒಂದು ತಿಳ್ಕೋಬೇಕು, ಬೇಜಾರು ಮಾಡ್ಕೋಬೇಡ, ಹೆದರ್ಕೋಬೇಡ. ಪೂರ್ವಕ್ಕೆ ಮುಖ ಮಾಡಿ ನಿಂತಾಗ ಬಲಭಾಗದಲ್ಲಿರ್ತಕ್ಕಂಥ ಯಮನ ದಿಕ್ಕಿನ ನಿವೇಶನವನ್ನು ಯಾರು ಪರ್ಚೇಸ್ ಮಾಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ಪಿಕ್ಚರ್. ಕುಟುಂಬ ಒಡೆಯುತ್ತೆ. ಅಂದರೆ ಅವರೊಂದು ಕಡೆ ಇವರೊಂದು ಕಡೆ ನೀವೊಂದು ಕಡೆ ಆಗಿ ನೀವೇನು ಮಾಡೋದು ಬ್ರೇಕ್ ಹಾಕೋಕ್ಕಾಗಲ್ಲ. ಇದಕ್ಕೆ ಯಾವುದೇ ಪೂಜೆ ಪುನಸ್ಕಾರ ಸರಿ ಮಾಡೋಕ್ಕಾಗಲ್ಲ. ಅಮ್ಮ, ಅರ್ಥ ಆಯ್ತಾ? ಈಗ ನೀನು ಅರ್ಥ ಮಾಡ್ಕೊ ಮನೇಲಿ. ಇವಾಗ ನಾನು ಹೇಳಿದ್ದನ್ನ, ಈ ಸೈಟ್ ತೊಗೊಳಕ್ಕೆ ಮುಂಚೆ ನೀವು ಹೆಂಗಿದ್ರಿ, ಸೈಟ್ ತೊಗೊಂಡ್ಮೇಲೆ ಏನಾಯಿತು ನಿಮಗೆ ಗೊತ್ತಾಗತ್ತೆ. ನಂಬರ್ 1. ನಂಬರ್ 2, ತೊಗೊಂಡಿದ್ದು ತಪ್ಪಲ್ಲ, ಯಾರ ಹೆಸರು ತೊಗೋಬೇಕಿತ್ತು, ಸೈಟ್ ಹೆಂಗಿರಬೇಕಿತ್ತು, ತೊಗೊಂಡ್ರೆ ಯಾರ ಹೆಸರು ಮಾಡ್ಕೋಬೇಕಿತ್ತು, ಇದನ್ನು ಯಾವ ರೀತಿ ತೊಗೋಬೇಕು ಅಂತ ತಿಳ್ಕೊಂಡು ತೊಗೋಬೇಕು. ಪಕ್ಕದಲ್ಲಿ ಗಾಲಿ ಜಾಗ ಅದೇ ಮುಂದಕ್ಕೆ ಮಗನಿಗಾಗತ್ತೆ ಅಂತ ತಗೊಂಡ್ಬಿಟ್ರೆ ಮಕ್ಕಳೇ ದಿವಾಳಿ ಆಗ್ಬಿಡ್ತಾ. ಆ ಕಡೆ ಒಬ್ಬ ಈ ಕಡೆ ಒಬ್ಬ ಆಗ್ಬಿಟ್ರೆ ನಿಮ್ಮ ಸೈಟ್ ತೊಗೊಂಡು ಏನು ಮಾಡ್ಕೊತೀರಾ ಗಂಡ ಹೆಂಡ್ತಿ? ಜೊತೆಗೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ನಿಮ್ಮ ಮಗನಿಗೆ ಮದುವೆ ಆಗ್ತಕ್ಕಂಥದ್ದು ತುಂಬ ಕಷ್ಟ ಇದೆ. ಕೊನೆಯವನಿಗೆ ಮದುವೆ ಆಗ್ಬೋದು, 2ನೇವನಿಗೆ ಮದುವೆ ಆಗ್ಬೋದು. ಅಂತೂ ದೊಡ್ಡವನು ಹಂಗೆ ಇರ್ತಾನೆ. ಸ್ವಾಮೀಜಿ, ನಮಗೆ ಒಬ್ಬನೇ ಮಗ ನಮಗೆ. ನನ್ನ ಯಜಮಾನ್ರು ಒಂದಿಗೆ ಹುಟ್ಟಿರೋರು 4 ಜನ. ಓಕೆ, 1 ನಿಮಿಷ. ಈಗ ನಿಮ್ಮ ಮಗನ ವಿಚಾರದಲ್ಲಿ ಹೆಣ್ಣು ನೋಡಕ್ಕೆ ಹೋದ್ಮೇಲೆ ನಿಂತೋಯ್ತು ಅಂತಕ್ಕಂಥದ್ದು ಯಾವಾಗ ಗೊತ್ತಾಯ್ತು? 2002ರಿಂದ ಗೊತ್ತಾಗಿದೆ. ಹಂಗಿದ್ಮೇಲೆ ನೀವು ಇನ್ನೂ ರಿಪೇರಿ ಮಾಡ್ಕೊಳ್ಳೋದು ಹಂಗ್ಯಾರ ಸರಿನಾ? ಈಗ ಹಿಂಗೆ ಮುಚ್ಚಿಟ್ಬಿಟ್ಟು ಯಾವುದೋ ಶಾಂತಿ ಮಾಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಹೆಂಡ್ತಿ ಟಾಟಾ ಮಾಡಿ ಹೋದರೆ ಕೋರ್ಟ್ಗೆ ಹೋಗುತ್ತೆ. ಅಲ್ಲೋಗಿ ಕಟ್ಟಿ. ಗಂಡನಿಗೆ ಹೆಂಡ್ತಿ ಇಲ್ಲ, ಹೆಂಡ್ತಿ ಗಂಡ ಇಲ್ಲ, ನಿಮಗೆ ನೆಮ್ಮದಿ ಇಲ್ಲ. ಇದು ಬೇಕಾ ಇಂಥ ಆಸ್ತಿ? ಮೊದಲು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮದುವೆ ನಿಧಾನ ಆದರೂ ಪರವಾಗಿಲ್ಲ. ನೀವು ತೊಗೊಂಡಿರ್ತಕ್ಕಂಥ ಆಸ್ತಿಗಳು, ನೀವು ವಾಸ ಮಾಡ್ತಕ್ಕಂಥ ಮನೆ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥ ಅನುರಾಧ ನಕ್ಷತ್ರ, ಇದಕ್ಕೆಲ್ಲ ಏನು ಸತ್ಯತೆ ಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋ ತಾಯಿ. ಹೆದರ್ಕೋಬೇಡ, ಕರ್ಮ ಕಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸುಶೀಲಮ್ಮ ಅವರೇ. ಗುರುಗಳೇ, ಕರ್ಮ ಯಾವೆಲ್ಲ ಕಾರಣಕ್ಕೆ ಅಂಟ್ಕೊಳ್ಬಹುದು? ಏನು ಮಾಡಿದ್ರೆ ಅಂಟುಕೊಳ್ಳುತ್ತೆ? ಕರ್ಮ ಮೊದಲನೇದಾಗಿ ಇಲ್ಲವೇ ಇಲ್ಲ. ದುಃಖ, ಕರ್ಮ, ನಷ್ಟ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ಉದಾಹರಣೆ ಇನ್ನೊಂದು ಕೊಡ್ತೀನಿ. ನಮ್ಮ ದೇಹಕ್ಕೆ ಇರ್ತಕ್ಕಂತಹದ್ದು ರೋಗವನ್ನು ರಿಪೇರಿ ಮಾಡುವ ಶಕ್ತಿ ನಮ್ಮ ದೇಹಕ್ಕಿದೆ. ಇದನ್ನು ಗಮನ ಮಾಡ್ಕೋಬೇಕು. ನಮ್ಮ ದೇಹ ರೋಗವನ್ನು ನಿರ್ಮೂಲನೆ ಮಾಡುವಂಥ ಶಕ್ತಿ ಭಗವಂತ ನಮಗೆ ರಚನೆ ಮಾಡಿ ಕಳಿಸಿದ್ದಾನೆ. ಆದರೆ ನಮ್ಮ ಮನಸ್ಸಿಗೆ ಯಾವ ಕಾರಣಕ್ಕೂ ರೋಗಕ್ಕೆ ಪರಿಹಾರ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಅದಕ್ಕೋಸ್ಕರವಾಗಿ ಕರ್ಮ, ನಂದು ವಿಧಿ, ನನ್ನ ಹಣೆ ಬರ ಅಂಟ್ಕೊಂಡಿರ್ತಕ್ಕಂಥ ವಿಚಾರ ಬಾಯಲ್ಲಿ ಯಾಕೆ ಬರುತ್ತೆ ಅಂದರೆ ಅವರು ಏನಕ್ಕೂ ಪ್ರಯತ್ನ ಮಾಡಲ್ಲ, ಮಂಡು ತಂದ ಜೀವನ ನಡೆಸ್ತಾರೆ. ಏನಾಗ್ಬಿಡ್ತು, ಗಂಡ ಹೋಗ್ಬಿಟ್ಟ, ಹೆಂಡತಿ ಹೋಗ್ಬಿಟ್ಲು, ಮಗ ಊರು ಬಿಟ್ಟು ಹೋಗ್ಬಿಟ್ಟ, ಏನು ಮಾಡೋಕ್ಕಾಗತ್ತೆ, ಹಣೆ ಬರ, ದೇವ್ರು ಭಗವಂತ ಕಳಿಸ್ಬಿಟ್ಟಿದ್ದಾನೆ. ಈ ಥರ ಎಲ್ಲ ವಿಚಿತ್ರವಾಗಿ ಮಾತಾಡ್ತೀವಿ ನಾವು. ಒಂದು ಬರೆ ಬಿದ್ದಾಗ, ಒಂದು ಹೇಟ್ ಬಿದ್ದಾಗ ಎಚ್ಚರಿಕೆ ತಗೋಬೇಕು. ಈಗ ಉದಾಹರಣೆ, ಒಂದು 3 ಮಕ್ಕಳು ಇರ್ತಾರೆ ನಮ್ಮ ಕುಟುಂಬದಲ್ಲಿ. ಒಬ್ಬಳು ಮದುವೆ ಆಗ್ತಕ್ಕಂಥ ವಿಚಾರದಲ್ಲಿ ಯಾರು ಬರೋದೇ ಇಲ್ಲ, ತುಂಬ ಲೇಟ್ ಆಗುತ್ತೆ, ಚಿಕ್ಕವ್ರು ಮದುವೆ ಆಗ್ಬಿಡುತ್ತೆ, ದೊಡ್ಡೋಳು ಹಾಗೆ ಇರ್ತಾಳೆ. ಅಕಸ್ಮಾತ್ ಏನೋ ಮಾಡಿ ದೊಡ್ಡೋಳಿಗೆ ಮದುವೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ವಾಪಸ್ ಬರ್ತಾಳೆ, ಬೇರೆ ಹೆಣ್ಮಕ್ಳು ಮದುವೆ ಆಗೋಕ್ಕಾಗಲ್ಲ. ಇದನ್ನ ಕರ್ಮ ಅಂತ ಹೇಳೋದ, ಇದನ್ನ ದೋಷ ಅಂತ ಹೇಳೋಣ? ಏನು ಹೇಳ್ತೀರಾ ಹೇಳಿಯಪ್ಪ, ಪದ ಕೊಡಿ ಇದಕ್ಕೆ. ಅಲ್ಲ ರೀ, ನಿಮ್ಮ ಎಚ್ಚರಿಕೆ ಎಲ್ಲ ಬೇಜವಾಬ್ದಾರಿತನಕ್ಕೆ ಯಾಕೆ ತಗೊಂಡು ಕರ್ಮ ಅಂತ ಅಂಟಿಸ್ಕೋತೀರಾ ನೀವು? ನೀವು ಮಾಡಿಯಿಂದ ಇಳಿಬೇಕಾದ್ರೆ ಮೆಟ್ಲು ಹಾಕ್ಕೊಂಡಿದ್ದೀರಾ, ಅರ್ಜೆಂಟ್ ಮೇಲೆ ನೆಗೆದ್ರೆ ಕಾಲು ಕೈಲ ಮುರಿದೋಗುತ್ತೆ. ಹಾಗೆ ನಮ್ಮ ಜೀವನ ನಾವು ಮೊದಲು ತಿಳ್ಕೊಬೇಕಾಗಿರೋದು, ನಮಗೆ ಜೀವನದ ಅರ್ಥ ತಿಳ್ಕೊಂಡಿದ್ದೀವ ಅಂತ ಪ್ರಶ್ನೆ ಹಾಕಿದ್ರೆ ಅದು ತಿಳ್ಕೊಳಕ್ಕಾಗಲ್ಲ. ಅದಾದಮೇಲೆ ಅಣ್ಣ ಹಾಗಾದ್ರೆ ಏನು ತಿಳ್ಕೊಬೇಕಿತ್ತು? ನನಗೆ ಸುಖ ಕಷ್ಟ ಇದು ನನಗೆ ಯಾಕೆ ಬರ್ತಾ ಇದೆ? ಇದರಲ್ಲಿ ಸುಖನೂ ಬರ್ಬೋದು, ಕಷ್ಟನೂ ಬರ್ಬೋದು. ಇದು ಏನಕ್ಕೆ ಬರ್ತಾ ಇದ್ದೆ? ಈ ಸತ್ಯ ತಿಳ್ಕೊಳ್ಳದೆ ಜೀವನದ ಅರ್ಥ ಗೊತ್ತಾಗಲ್ಲ.
ಈಗ ಬೆಳಗ್ಗೆಯಿಂದ ಏನೋ ನೆಮ್ಮದಿ ಆಗಿದ್ನಪ್ಪ, ಮಧ್ಯಾಹ್ನ ರಾಮಾಯಣ ಆಯಿತು, ಹೌದಾ? ಹೌದೌದು. ಇದಕ್ಕೆ ರಿಪೇರಿ ಮಾಡ್ಕೋಬೇಕಾ, ತಿಳ್ಕೊಬೇಕಾ? ಅದೇ ನಾನು ಹಣೆ ಬರ ಹುಟ್ಟಿದ್ದೆ ಹಂಗೆ, ನಮ್ಮಪ್ಪ ಏನೇನೋ ಕತೆ ಹೇಳ್ಬಿಟ್ರೆ ಹೇಗಿದು? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆಯಲ್ಲಿ ಹೆಂಗಸು ಕೂತ್ಕೊಂಡಾಗ ಪ್ರಶ್ನೆ ಹಾಕ್ತಾರೆ, ನನಗೆ ಯಾಕೋ ಮನಸ್ಸು ಸರಿ ಇಲ್ಲ. ಹೌದು. ಗಂಡನ್ಗೆ ಹೇಳ್ಬೋದು, ಶಾಸಕರ ಹತ್ರ ಹೇಳ್ಬೋದು, ಇನ್ನೊಬ್ರಿಗೆ ಹೇಳ್ಬೋದು, ನನಗೆ ಯಾಕೋ ಮನಸ್ಸು ಸರಿ ಇಲ್ಲ, ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ನನ್ನ ವೈಯಕ್ತಿಕವಾಗಿದು ವಿಚಾರ ಅಲ್ಲ ಅದು. ಮನೆ ದೊಡ್ಡದು ಕಟ್ಟಿಸ್ಬಿಡ್ತಾರೆ ಖುಷಿಗೆ, ಕ್ಲೀನ್ ಮಾಡೋಕ್ಕಾಗಲ್ಲ, ಕೆಲಸ ಪೂರ್ತಿ ಮುಗ್ದಿರಲ್ಲ, ಬೇಜಾರಾಗುತ್ತಾ ಇಲ್ವಾ? ಆಗುತ್ತೆ. ಈಗ ಇದಕ್ಕೇನು ಮಾಡೋದು? ಮನೆ ಕೇಳ್ಬಿಟ್ಟು ಕಟ್ಟಿದ್ರಿ, ಮನಸ್ಸು ಕೆಡುತ್ತೆ ಅಂದರೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ದೇಹದಲ್ಲಿ, ಅದಕ್ಕೆ ಮನಸ್ಸು ಕೆಟ್ಟಿದೆ. ಈಗ ಇದಕ್ಕೇನು ಮಾಡೋದು? ಮನೆ ಬಿಟ್ಬಿಡೋದಾ? ಅಸ್ತ ವಾಸ್ತು ಸರಿ ಇಲ್ಲ ಅಂತ ಹೇಳೋದಾ? ಈ ಥರ ಚಿತ್ರ ವಿಚಿತ್ರದ ವಿಚಾರಗಳಿಂದ ಮ್ಯಾಜಿಕ್ ಶೋ ಮಾಡಿ 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 ನಮ್ಮ ಜನಕ್ಕೆ ಏನು ಗೊತ್ತಿಲ್ಲ. ಅದಕ್ಕೆ ಬೋರ್ಡ್ ಹಾಕ್ಬಿಟ್ರು, ನಿನಗೆ ಹಿಂದಿನ ಜನ್ಮದಲ್ಲಿ ಇದಾಗಿತ್ತು, ಈ ಥರದ್ದೆಲ್ಲ ಬೋರ್ಡ್ ಹಾಕ್ಕೊಂಡು ಬಂದ್ಬಿಟ್ಟು. ಅದಿದೆ ಇಲ್ಲ ಅಂತಲ್ಲ, ಹಿಂದಿನ ಜನ್ಮದ ಇದೆ ಇಲ್ಲ ಅಂತಲ್ಲ, ನೀನು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಒಂದು ಮಗು ಹುಟ್ಟೈತೆ ರೀ, ಯಾರೋ ಬಂದರೆ ನೀವು ಬಾಳೆಕಂಬ ಕಟ್ಬಿಟ್ಟು ಮಾಂಸ ಕೊಟ್ಬಿಟ್ಟು ಡೋರ್ ಹೊಡ್ಕೊಂಡು ಕರ್ಕೊಂಬತ್ತೀರಾ. ನಿಮ್ಮ ಮನೆಗೆ ಒಂದು ಮಗು ಬಂದಿದೆ ಅಂದರೆ, ಆ ಮಗು ಬಗ್ಗೆ ಸತ್ಯ ತಿಳ್ಕೊಂಡಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ನೀವು ಇದ್ದೀರಾ? ಹೌದಲ್ಲ? ನಮ್ಮ ವಂಶಕ್ಕೆ ಮಗು ಬಂತದ್ದು, ಎಣ್ಣೆ ಬರಲಿ ಗಂಟೆ ಬರಲಿ, ಅರೆ ಮಗು ಬಂದಿದೆ, ಆ ಮಗು ಮನಸ್ಥಿತಿ, ದೇಹಸ್ಥಿತಿ, ಉಸಿರಾಟ ಇದೆಲ್ಲ ಹೇಗಿರುತ್ತೆ, ಇದೆಲ್ಲ ತಿಳ್ಕೋಬೇಕು. ಮಗುನ ಚೆನ್ನಾಗಿ ಸಾಕಬೇಕು. ಯಾರಿಗಾರು ಪ್ರಜ್ಞೆ ಇದೆಯಾ ಅಂತ ಕೇಳ್ತೀನಿ ನಾನು. ಬಾಯಲ್ಲಿ ಮಾತ್ರ ಬರೀ ಶೋ ಅಪ್ ಹೇಳ್ತಾರೆ, ನನ್ನ ಮಗ ಚೆನ್ನಾಗಿಲ್ಲ ನೋಡಿ ಸ್ವಾಮಿ, ನಾನಂತ ಬೈತೀನಿ ನಾನು. ಏನು ಚೆನ್ನಾಗಿದೆ ರೀ ಮಣ್ಣು, ನೀವೇ ಚೆನ್ನಾಗಿಲ್ಲ, ಮಗು ಹೆಂಗೆ ಚೆನ್ನಾಗಿ ಬರುತ್ತೆ? ಸೊ ನಾವೇನಾಗ್ತಾ ಇದೆ, ಸೋಮಾರಿತನ ನಮ್ಮಲ್ಲಿ ತುಂಬ ಜಾಸ್ತಿ ಆಗಿರೋದಕ್ಕೆ ಕಾರಣ ನಮ್ಮ ಓವರ್ ಆಲ್ ಎಜುಕೇಷನ್. ರೈಟ್ ಗುರುಗಳೇ, ಮಾತಾಡ್ತೀನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ಮದ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರುವಂತಹ ಪ್ರಮುಖ ವಿಚಾರ ಕರ್ಮ ಆಗಿದೆ. ಗುರುಗಳೇ, ಆಡು ಮಾತಲ್ಲಿ ಕೆಲವೊಂದು ವಿಚಾರಗಳನ್ನು ಮಾತಾಡ್ತಿರ್ತಾರೆ. ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಯಾಕೆ ಅಂಥೇಳಿ. ಇದೆಲ್ಲ ನಿಜಾನ? ಈ ಥರದ್ದೆಲ್ಲ ಇದೆಯಾ? ಯಾಕೆಂದರೆ ಯಾರೋ ಏನೋ ಮಾಡಿರ್ತಾರೆ. ಈಗ ಗಾಸಿಪಿಂಗ್ ಅನ್ನೋದು, ಈಗ ಆಫೀಸ್ ಇರ್ಬೋದು ಅಥವಾ ಎಲ್ಲೇ ಹೊರಗಡೆ ಹೋದಾಗ ಯಾರ್ದೋ ವಿಚಾರನ ಪ್ರಸ್ತಾಪ ಮಾಡೋದು, ಇದರಿಂದನೂ ಕೂಡ ಕರ್ಮಗಳನ್ನು ಅಂಟಿಸ್ಕೊಂಡಂಗಲ್ವ? ಯಾಕೆ ಬೇಕಿವೆಲ್ಲ? ಈಗ ನಾವು ಈ ವಿಷಯನ ಮಾತಾಡ್ತಾ ಹೋದ್ರೆ ಅಮ್ಮ, ಇದಕ್ಕೆ ಎಂಡೇ ಇಲ್ಲ. ಹೌದು, ದೊಡ್ಡ ವಿಚಾರ ಇದು, ಹೋಗ್ತಾನೆ ಇರುತ್ತೆ, ನಿಲ್ಲಲ್ಲ, ಇದು ಸದ್ಯಕ್ಕೆ ಮುಗಿಯಲ್ಲ. ಇದಕ್ಕೆ ನಾವು ಒಂದೇ ಒಟ್ಟಿಗೆ ಬರಬೇಕು. ಏನು ಅಂದರೆ, ಮೊದಲನೇದಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ವಿದ್ಯೆ ಹೌದು ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಇನ್ನೂ ಓಪನ್ ಆಗಿಲ್ಲ. ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು ಅಂತ ಹೇಳೋಕ್ಕಾಗತ್ತಮ್ಮ? ನಮ್ಮನ್ನು ನಾವು ಯಾರು ಅಂತ ತಿಳ್ಕೊಬೇಕಮ್ಮ. ನೀನು ಸುಮಾರು ಸಲ ಈ ಪ್ರಶ್ನೆ ಹಾಕಿದ್ಯಾ ನನಗೆ, ಅದು ನೆನಪಿದೆ ನನಗೆ. ಹೌದು, ನೀವು ಹೇಳ್ತಿದ್ದೀರ ಸರಿ, ನಾವು ರಿಪೇರಿ ಮಾಡ್ಕೊಳ್ಳೋದು ನಾವೇನಾಗಿದೆಯೋ ನಮ್ಗೆ ಗೊತ್ತಾಗೋದು ಅಂತ ಸುಮಾರು ಸಲ ಪ್ರಶ್ನೆ ಹಾಕಿದ್ಯಾ ನೀನು? ಹೌದಲ್ವಾ? ಈಗ ನನಗೆ ಅಂತ ಗೊತ್ತಾಗ್ಬೇಕು, ಅದು ಗೊತ್ತಾದ್ಮೇಲೆ ನಾವು ರಿಪೇರಿ ಮಾಡ್ಕೋಬಹುದು. ನೀವು ಏನೋ ಹೇಳ್ಬಿಟ್ರಿ, ನಮ್ಗೆ ಗೊತ್ತಾಗಿಲ್ವಲ್ಲ. ಹೌದು, ಆ ಮೆಥಡ್ ಹೆಂಗೆ? ಅದಕ್ಕೋಸ್ಕರವಾಗಿ ಇದಕ್ಕೆ ತುಂಬ ಹತ್ತಿರವಾದ ವಿಚಾರ, ನಾವು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ ಪಾಸ್ ಮಾಡ್ತೀವಿ ಯಾವುದೇ ವಿಚಾರನ, ಹೌದಾ? ಅದಕ್ಕೆ ಮೆಸೇಜ್ ಅಂತ ಹೇಳೋದಲ್ವಾ? ಹಾಗೆ ನಮ್ಮ ತಲೆಗೆ ಬಂದಂತಹ ಯಾವುದೇ ಚಿಂತನೆಗಳು, ಹಿಂದೊಂದೋ ಮುಂದೊಂದೋ ಯಾವಾಗೊಂದೋ ಬೆಳಿಗ್ಗೆ ಅಥವಾ ಎನಿವನ್, ಆ ಜನ್ಮ ಜನ್ಮಾಂತರದ್ದು ಎಲ್ಲಿವರೆಗೂ ಬೇಕಾದ್ರೆ ಹೇಳ್ಕೊಳ್ಳಿ ನೀವು, ಆ ಚಿಂತನೆಗಳು ಪ್ರಿಂಟ್ ಆಗ್ತಾ ಇರುತ್ತಾ ಇಲ್ವಾ? ಆ ಪ್ರಿಂಟ್ ಆಗುವಂಥ ವಿಚಾರದಲ್ಲಿ ಇವತ್ತು ಮನುಷ್ಯ ತುಂಬ ವಿಚಿತ್ರವಾಗಿ ಬಾಯಿ ರುಚಿ ತಿನ್ನುವಂಥ ಅಭ್ಯಾಸಕ್ಕೆ ಹೋಗಿರೋದು. ಮನಸ್ಸಿನಲ್ಲಿ ಚಿಂತನೆಗಳು ಜಾಸ್ತಿ ಆದಾಗ ಮೆದುಳು ಕೇಳುತ್ತೆ, ಪಾನಿಪುರಿ ಅಲ್ಲಿಗೆ ಹೋದರೆ ಚೆನ್ನಾಗಿ ಮಾಡ್ತಾನೆ, ಅವನು ಅಲ್ಲಿಗೆ ಹೋಗಿ ತಿಂತಾನೆ. ಅದು 2 ರೂಪಾಯಿ ಪಾನಿಪುರಿ, ಉದಾಹರಣೆ ಹೇಳಿದೆ ನಾನು, 2 ರೂಪಾಯಿ ಪಾನಿಪುರಿಯಲ್ಲಿ 200 ರೂಪಾಯಿ ಖರ್ಚಾಗಲಿ, ನಾನು ಅಲ್ಲಿಗೆ ಹೋಗಿ ತಿನ್ನಬೇಕು. ಕೆಲವು ಹೆಂಡತಿ ಕೂಡ ಗಂಡನಿಗೆ ಡಿಮ್ಯಾಂಡ್ ಮಾಡ್ತಾಳೆ, ನನಗೇನು ಬೇಡ, ನಾನು ಕರ್ಕೊಂಡೋಗ್ಬಿಟ್ಟು ಪಾನಿಪುರಿ ತಿನ್ನಿಸ್ಬಿಡಿ, ಅಷ್ಟು ಸಾಕು. ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದರೆ ಅವನಿಗೆ ಬೇಜಾರಾಗ್ಬಿಡ್ತದೆ. ಎಲ್ಲಪ್ಪ ಕರ್ಕೊಂಡು ಹೋಗ್ಲಿ ರಾಮಣ್ಣ, ಇಲ್ಲ ಅಂದರೆ ಸಾಯಂಕಾಲ ಎಲ್ಲ ವಾರ, ರಾತ್ರಿ ಎಲ್ಲ ವಾರ ಕರ್ಕೊಂಡು ಹೋಗಲೇಬೇಕು. ಆಯಿತಾ? ಹೋಯ್ತು, ಒಂದಿನ ಕೊಡ್ಸೋಣ, ಮತ್ತು ಇನ್ನೊಂದು ದಿನ ಯಾಕೆ ಅಂದರೆ ಆ ನಾಲ್ಗೆಗೆ ಆ ಟೇಸ್ಟ್ ಕೊಡೋವರೆಗೂ ಅವ್ನ ಮೈಂಡ್ ಕಂಟ್ರೋಲ್ ಬರಲ್ಲ. ಅದು ಮಗು ಆಗಿರ್ಬೋದು, ಹೆಂಡತಿ ಆಗಿರ್ಬೋದು. ಈಗ ಇದಕ್ಕೆಲ್ಲ ರಿಪೇರ್ ಇದೆ ನಮ್ಮ ದೇಶದಲ್ಲಿ ಅಂತ ಕೇಳ್ತೀನಿ ನಾನು. ನೆಗೆಟಿವ್ ಚಿಂತನೆಗಳಿಗೂ ತಿನ್ನೋದಕ್ಕೂ ಲಿಂಕ್ ಇದೆ ಅಂತ ನೀವು ಹೇಳೋದು? 1000 ಲಕ್ಷ ಪಟ್ಟು ತೋರಿಸ್ಬಿಡ್ತೀನಿ ನಾನು. ಕೆಲವ್ರು ನೋಡಿ, ಮಕ್ಕಳೇ ಆಗಲಿ, ಏನು ಕೊಟ್ಟು ತಿನ್ನಲ್ಲ, ಅದು ಯಾರು ಕೊಟ್ಟರು ಇಸ್ಕೊಳ್ಳಲ್ಲ, ಬೇಡ ನಮ್ಮಮ್ಮ ಕೊಡ್ತಾನೆ ತಿಂತೀನಿ. ಹೌದಲ್ಲ? ಕೈ ಚಪ್ಪಳೆ ಹೊಡೀರಿ, ಅದು ಜ್ಞಾನವಂತ ಮಗು. ಕೊಟ್ಟರು ಸಾಕಲ್ಲ, ನೋಡ್ತಾನೆ ಇರ್ತ, ಕೊಟ್ಟರೆ ಎತ್ಕೊಂಡ್ಬಿಡಲ್ಲ ನಾನೇ ಅಂತ. ಇದು ನಿಜ, ಹೌದಾ? ಇದು ಮಕ್ಕಳಲ್ಲಿ ನಾವು ಎಷ್ಟು ಬೇಜಾರಾಗತ್ತೆ ನೋಡಿ, ಆ ಮಗು ಎಷ್ಟು ಚೆನ್ನಾಗಿದೆ ಅಂತ ಈ ಮಗು ಎದುರುಗಡೆ ಹೇಳಿದ್ರೆ ಆ ಮಗು ಏನಾಗಬೇಕು? ಆಮೇಲೆ ಎಷ್ಟೊಂದು ಬೇಜಾರಾಗತ್ತೆ ಆ ಮಗು. ಜೀವನ ಪರ್ಯಂತ ನಿಮ್ಗೆ ದುಶ್ಮನ್ ಆಗ್ತಾನೆ ಮಗು. ನಮ್ಮ ಅಪ್ಪ ಅಮ್ಮನೇ ನಮ್ಗೆ ಒಪ್ಪತ್ತಾ ಇಲ್ಲ, ನನ್ನ ಕಂಡಮ್ ಮಾಡ್ತಾರೆ, ಇನ್ನೊಬ್ಬರ ಹತ್ರ
ಹತ್ರ ಅವಮಾನ ಮಾಡ್ತಾರೆ. ಎದುರುಗಡೆ ಮಗು 98, ನೀನು ಯಾಕೆ 60? ಏನು ಅರ್ಥ ಇದೆ ಇದರಲ್ಲಿ? ಆ ಮಗು ಏನು ಮಾಡಬೇಕು? ಅದಕ್ಕೆ ಆತ್ಮಹತ್ಯೆಗೆ ಹೋಗುತ್ತೆ ಮಗು. ಹೌದು. ನಮ್ಮ ಜನ ಈ ಸತ್ಯ ತಿಳ್ಕೊಳ್ದೇನೆ ಕರ್ಮ 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 ಅಂದರೆ ಅದಕ್ಕೋಸ್ಕರವಾಗಿ ಅದು ಪೂರ್ತಿ ಮಾಡಿಬಿಡ್ತೀನಿ. ನಾವು ಎಲ್ಲಿಗೆ ಕಳಿಸ್ಬೇಕು ಆ ಮೆಸೇಜ್ನ ಅನ್ನೋ ಪ್ರಶ್ನೆ ನಮ್ಮ ಹೃದಯಕ್ಕೆ ಕಳಿಸ್ಬೇಕು. ಆಗ ನೋಡಿ ಹೃದಯದಲ್ಲಿ ಒಂದು ವಿಶೇಷವಾದ ಒಂದು ರಹಸ್ಯ ಉತ್ಪತ್ತಿ ಆಗುತ್ತೆ. ಯಾವುದು? ಹೃದಯಕ್ಕೆ ನಾವು ಪಾಸ್ ಮಾಡಿದಾಗ ತಲೆಯಿಂದ ಅದು ವಿಚಿತ್ರವಾಗಿರುತ್ತೆ, ತಡ್ಕೊಳಕ್ಕಾಗಲ್ಲ. ಅದು ಹೆಂಗೆ ಆಗಲಿ, ಹೊಸದಲ್ಲಿ ಖುಷಿ ಇರಲಿ, ಬಟ್ ಅದನ್ನು ಹೃದಯಕ್ಕೆ ಪಾಸ್ ಮಾಡಬೇಕಾದ ಪ್ರತಿ ಮನುಷ್ಯನ ಕರ್ತವ್ಯ. ಹೌದು. ಯಾಕೆ ಪಾಸ್ ಮಾಡಬೇಕು ಅಂದರೆ ಅದರಲ್ಲಿ ರೆಕಾರ್ಡಿಂಗ್ ಇರುತ್ತೆ. ನೀನು ಯಾವ ಜನ್ಮದ್ದೋ, ಏನು ಮಾಡಿದ್ದೋ, ಹೆಂಗೆ ಮಾಡಿದ್ದೋ ಎಲ್ಲವೂ ಕೂಡ ಹೃದಯದಲ್ಲಿ ನಿಕಟವಾಗಿ ನೇರವಾಗಿ ತೋರಿಸ್ಬೋದು. ಇದು ಸತ್ಯವಾದ ಸಂಗತಿ. ನಮ್ಮ ಹೃದಯದಲ್ಲಿ ರೆಕಾರ್ಡಿಂಗ್ ನಡೀತಾ ಇದೆ, ನಡೆದಿದೆ. ಈಗ ನಾವೆಲ್ಲಿ ಕೇಳಬೇಕು? ಹೃದಯ. ಆ ಹೃದಯವನ್ನ ಕೇಳಿದಾಗ ಏನು ಕೊಡುತ್ತೆ? ಭಾವನೆಗಳನ್ನ ಕೊಡುತ್ತೆ. ಯಾಕೋ ಓಡ್ತಾ ಇದೆಯಾ ಮೂರ್ಖ, ನಿಂತ್ಕೋ. ಈಗ ನಮ್ಮ ಹೃದಯವನ್ನ ಎದುರುಗಡೆ ವ್ಯಕ್ತಿ ಕೇಳಿದ್ರೆ ಅವನು ಹೇಳ್ತಾನೆ ನಿಮ್ಮ ಹೃದಯದಲ್ಲಿ ಹೆಂಗಿದೆ ಅಂತ. ಅಂದ್ರೆ ನಾವು ಎಷ್ಟು ಬುದ್ಧಿವಂತರಲ್ವಾ ಕೇಳೋದ್ರಲ್ಲಿ. ಇದಕ್ಕೆ ಸತ್ಯ ಏನು ಅಂದ್ರೆ, ಒಬ್ಬ ವ್ಯಕ್ತಿ ತಲೆಕೆಟ್ಟವನೋಗಿ ಶಾಸ್ತ್ರ ಕೇಳ್ತಾನೆ, ತಲೆಕೆಟ್ಟವನು ಶಾಸ್ತ್ರ ಹೇಳ್ತಾನೆ. ಇದೇ ಆಗಿರೋದು. ತಲೆ ಕೆಡಿಸ್ಕೋಬಾರ್ದು, ಶಾಸ್ತ್ರ ಹೇಳೋನು. ಹೌದು. ಅವನ್ನ ಗುರುತಿಸ್ಬೇಕು, ಇವನು ಎಲ್ಲಿ ವೀಕ್ ಇದ್ದಾನೆ ಅಂತ. ಮಾಡ್ತಾರೆ ಕೆಲಸ. ಇಲ್ಲ ನೋಡಮ್ಮ, ಈ ಮ್ಯಾಜಿಕ್ಕೇನೆ ನಮ್ಮ ದೇಶ ನಡೀತಾ ಇರೋದು. ಗುರುಗಳೇ, ನೀವೊಂದು ವಿಚಾರ ಪ್ರಸ್ತಾಪ ಮಾಡಿದ್ರೆ, ಈಗ ನೆಗೆಟಿವ್ ಚಿಂತನೆಗಳಿದ್ದಾಗ ಅಂದ್ರೆ ಅತಿಯಾದ ಯೋಚನೆ ಅದು ತಿನ್ನೋದಕ್ಕೆ ಪ್ರೇರಣೆ ಮಾಡುತ್ತೆ, ಅತಿಯಾಗಿ ಅಂತ ಹೇಳಿ. ಈ ತಿನ್ನೋ ವಿಚಾರಕ್ಕೆ ಬರೋದಾದ್ರೆ, ಮನೇಲಿ ಖುಷಿ ಸಂಭ್ರಮದ ವಾತಾವರಣ ಇರುತ್ತೆ. ಏನೋ ಯಾರಿಗೋ ಪ್ರಮೋಷನ್ ಸಿಕ್ತು, ಏನೋ ಒಂದು ಒಳ್ಳೆ ರಿಸಲ್ಟ್ ಬಂತು ಅಂದಾಗಲೂ ಕೂಡ ತಿನ್ನೋದಕ್ಕೆ ಪ್ರೇರಣೆ ಮಾಡತ್ತಲ್ಲ, ಸ್ವೀಟ್ ತಿನ್ನೋಣ. ಇದನ್ನ ಹೆಂಗೆ ಲಿಂಕ್ ಮಾಡ್ಕೊಳ್ಳೋದು ನೋಡಿ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವು ಗಾಡಿಗೆ ಪೆಟ್ರೋಲು ಡೀಸೆಲ್ ಹಾಕಕ್ಕೆ ಹೋಗ್ತೀವಿ. ಪೆಟ್ರೋಲೇ ಹಾಕ್ಸ್ಬೇಕು, ಡೀಸೆಲ್ ಹಾಕ್ಸ್ಬೇಕು, ಅಲ್ಲಿ ವ್ಯತ್ಯಾಸ ಆಗಲ್ಲ. ಆಮೇಲೆ ಇಷ್ಟೇ ಪ್ರಮಾಣ ಅದಕ್ಕೆ ಹಾಯ್ಲು ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ? ಅದು ಏನೇ ಇರಲಿ, ಮಳೆಗಾಲನೋ ಬೇಸಿಗೆಕಾಲನೋ ಎನಿವನ್, ಯಾಕೆ ನಾವು ದುಡ್ಡು ಕೊಟ್ಟು ತಗೊಂಡಿರ್ತಕ್ಕಂಥ ವೆಹಿಕಲ್ಗೆ ಇಷ್ಟು ಪ್ರಮಾಣ ಆಯಿಲ್ ಹಾಕಬೇಕು ಅಂತ ನಾವು ಯೋಚನೆ ಮಾಡೋರು. ಎಷ್ಟು ಭಗವಂತ ಎಷ್ಟೋ ಜನ್ಮದ ಪುಣ್ಯ ನಮ್ದು ಈ ದೇಹ ಕೊಟ್ಟಿದ್ದಾನೆ. ಈ ದೇಹಕ್ಕೋಸ್ಕರ ಒಂದು ಟೈಮ್ ಟೇಬಲ್ ಇಟ್ಕೊಳ್ಳೋದು ಬೇಡವಾ? ಅದು ಅಮೃತನೇ ಇರಲಿ. ಹೌದು. ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟನ್ನೇ ತಗೋಬೇಕು. ಫಂಕ್ಷನ್ ಇರಲಿ, ಏನೇ ಇರಲಿ. ಬೇರೆಯವ್ರು ಹೇಳ್ತಾರೆ ನಿಮಗೆ ತುಂಬ ಇಷ್ಟ ಅಂತ. ಈಗ ಗಂಡನೇ ಹೇಳ್ಬೋದು, ಹೆಂಡ್ತಿನೇ ಹೇಳ್ಬೋದು, ರೀ ನಿಮ್ಗೆ ವೆಜಿಟೇಬಲ್ ಪಲಾವ್ ತುಂಬ ಇಷ್ಟ, ಇವತ್ತು ಮಾಡಿದ್ದೀನಿ ಸಂಡೇ, ತಿನ್ನಿರಿ ಅಂದ್ಬಿಟ್ಟು. ತಿನ್ಬಿಟ್ಟು ಮಾಡಿದ್ರು ಹೆಂಡ್ತಿ ಚೆನ್ನಾಗಿತ್ತು ಅಂತ ಗಂಡ ತಿನ್ನಲಿ ಅಂತ ಮಾಡಿದ್ದು ಸರಿ, ದಿಂಬು ಕೊಟ್ಬಿಟ್ಟು ಮಲ್ಕೊಂಬಿಟ್ರೆ ಮುಗೀತ. ಮಧ್ಯಾಹ್ನ 2 ಗಂಟೆ ಟೈಮ್ ನೋಡ್ಕೊಂಡು ಮತ್ತೆ ಹೇಳಿಸ್ತಾರೆ ಹೆಂಡ್ತಿ ಊಟ ಮಾಡ್ರಿ ಅಂತ. ನನ್ನ ಗಂಡನಿಗೆ ಹೊಟ್ಟೆಯಲ್ಲಿ ಕರಗಿದೆಯಾ, ಈಗ ಊಟ ಮಾಡಬೇಕಾ? ಇದು ಪ್ರಜ್ಞೆ ಬೇಕಲ್ಲ. ಇಲ್ಲಿ ಈ ಥರ ಎಲ್ಲ ತಪ್ಪುಗಳು ಮಾಡ್ಕೊಂಡ್ಬಿಟ್ಟು ಯಾರ ಮೇಲೋ ತೊಗೊಂಡೋಗ್ಬಿಟ್ಟು ಯಾನೋ ಮಾಡಿಸ್ಬಿಟ್ಟವ್ರೆ, ನನಗೇನೋ ಆಗ್ಬಿಟ್ಟೈತೆ, ಗ್ರಹಗಳು ಕೆಟ್ಟೋಗಿದೆ ಅಂತ ಹುಚ್ಚೆದ್ದು ಕುಣಿತಾ ಇದ್ರು. ಏನು ಅರ್ಥ ಇದೆ ಇದರಲ್ಲಿ? ಖಂಡಿತ ಗುರುಗಳೇ, ಮಾತಾಡ್ತೀನಿ. ಸಕಲೇಶ್ಪುರದಿಂದ ಜಯಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವ್ರಿಗೆ. ನಮಸ್ತೆ. ಯಾರ ಬಗ್ಗೆ ಕೇಳ್ಕೋಬೇಕಾಗಿತ್ತು? ಸೊಸೆ ಬಗ್ಗೆ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಸೊಸೆ ಬಗ್ಗೆ. ಸೊಸೆ ಬಗ್ಗೆ. ಓಕೆ, ಸೊಸೆ ಹೆಸರು ಹೇಳ್ತೀರಾ? ಹೇಳಿ. ಶ್ಯಾಮ್ಲಾ, ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ. ನಾರಾಯಣ, ಯಾವ ಊರಿಂದಮ್ಮ? ನಮ್ದು ಹೆಸರಲೆ. ಓಕೆ, ಏನಾಗಬೇಕಿತ್ತು ಸೊಸೆಗೆ? 8 ವರ್ಷಕ್ಕೆ ಬಿದ್ದಿದೆ, ಮಕ್ಕಳಾಗಿಲ್ಲ, ಅದಕ್ಕೋಸ್ಕರ ಕೇಳಿ. 8 ವರ್ಷ ಆಯ್ತಾ ಮದುವೆ ಆಗಿ? ಹೌದು. ಓಕೆ, ಮಗು ಆಗಿಲ್ಲ ಅಂತ ಪ್ರಶ್ನೆ? ಹೌದು. ಓಕೆ, ದಪ್ಪ ಇದ್ದಾರಾ ನಿಮ್ಮ ಸೊಸೆ? ದಪ್ಪ ಇದ್ದಾಳೆ ಒಂದು ಸ್ವಲ್ಪ. ಓಕೆ, ಅವರಿಗೆ ಕೇಳಿಸ್ತಾ ಇದ್ದೇನೆ ಹೇಳೋದು? ಕೇಳ್ತಾ ಇದೆ ಸರ್. ಯಾವುದೇ ಭಾಗದಲ್ಲಿ ನವೆ ಅಂದರೆ ಸ್ವಲ್ಪ ಕೆರ್ಕೊಳ್ತಕ್ಕಂಥ ಅಭ್ಯಾಸ ಇದ್ದಾಗ ಅಲ್ಲೊಂದು ಸಣ್ಣ ಕೆಂಪು ಗುಳ್ಳೆ ಆಗತ್ತೆ. ಗೊತ್ತಿದೆ ನಿಮಗೆ? ಗೊತ್ತಿದೆ. ಇದಕ್ಕೆ ಏನು ಹೇಳ್ಬೋದು ಯೋಚನೆ ಮಾಡಮ್ಮ. ಸ್ಥೂಲ ಮೈಯಿಗೆ ಆ ಸಿಂಪ್ಟಮ್ಸ್ ಏನಕ್ಕೆ ಬರುತ್ತೆ? ಇವರು ವೆರೈಟೀಸ್ ತಿನ್ನಬೇಕು. ಹೌದಾ? ಮತ್ತೆ ದೇಹದಲ್ಲಿ ರಕ್ತಕ್ಕೆ ನಾವು ತಗೊಳ್ಳುವಂಥ ಆಹಾರ ರಕ್ತಕ್ಕೆ ಸೇರ್ಬೇಕಾ ಬೇಡವಾ? ಸೇರ್ಬೇಕು. ಧನಿಷ್ಠಕ್ಕೆ ತಗೊಳ್ಳಲ್ಲ ಅಂದ್ರೆ ಎಲ್ಲದಕ್ಕೂ ತಗೊಳ್ಳೋದೇ ಇಲ್ಲ. ಅದ್ರ ಪರ್ಸೆಂಟೇಜ್ ನಾವು ಕಂಡುಹಿಡಿತೀವಿ. ಈ ನಕ್ಷತ್ರಕ್ಕೆ ಎಷ್ಟು ಪರ್ಸೆಂಟೇಜ್ ಬ್ಲಡ್ ಸಿಗ್ತಾ ಇದೆ ಅಂತ ಅದನ್ನ ಕುಂಡ್ಲಿ ನೋಡಿದಾಗ ಗೊತ್ತಾಗತ್ತೆ. ಈಗ ಈ ಧನಿಷ್ಠ ನಕ್ಷತ್ರ ವಿಶೇಷ ಏನು ಅಂದ್ರೆ, ತಿನ್ನಬೇಕು, ತಿಂತೀನಿ, ಮದುವೆ ಆಗಬೇಕು, ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇ.
ನೋ ರಿಸಲ್ಟ್. ನೀವು ಏನು ಕೇಳಿದ್ರು ಸುಮ್ಮನೆ ನಿಮ್ಮ ಮುಖ ನೋಡ್ತಾ ಇರ್ತಾರೆ, ಏನು ಮಾತಾಡಲ್ಲ. ಏನಮ್ಮ ಏನಿಲ್ಲ ಹೇಳಿ. ಹೌದು. ಅಮ್ಮ ನೀವು ಎಷ್ಟು ಸಲ ಬೇಜಾರು ಮಕ್ಕಳ ಇವಳಿಗೆ ಏನು ಅರ್ಥ ಆಗಲ್ವಾ, ಕನ್ನಡ ಬರಲ್ವಾ ಅಂತ ಎಷ್ಟು ಸಲ ಅಂದಿಲ್ಲ ನೀವು? ಹೌದು ಹೌದು ಬರುತ್ತೆ. ಈಗ ಈ ಸರ್ಟಿಫಿಕೇಟ್ ಕೊಟ್ಟು ಮದುವೆ ಮಾಡಿಸೋ ಪುರೋಹಿತ ಯಾರು? ಈ ಹೆಣ್ಣಿನ ಮನಸ್ಥಿತಿ ದೇಹ ಸ್ಥಿತಿ ಹೀಗಿದೆ, ಬೇಕಾ ಬೇಡಮ್ಮ? ಬೇಕಾಗುತ್ತೆ. ಸುಮ್ಮನೆ ಇಲ್ಲದೆಲ್ಲ ಬಂಬಡಿ ಹೊಡಿತೀರಲ್ಲ. ನಾನು ಕೇಳ್ತೀನಿ, ತಾಕತ್ತಿದ್ರೆ ಕೊಡಿ, ಸರ್ಟಿಫಿಕೇಟ್ ಕೊಡಿ. ಈ ಹೆಣ್ಣಿಗೆ ಈ ಗಂಡಿಗೆ ಇಷ್ಟು ಪರ್ಸೆಂಟೇಜು ದೇಹದಲ್ಲಿ ವೀಕ್ ಇದೆ, ಬೇಕು ಅಂತೀಯ ಬೇಡ ಅಂತೀಯಮ್ಮ? ಬೇಕಾಗುತ್ತೆ. ನಿಮ್ಮ ಗಂಡ್ಕೂಟ ತಗೊಂಡು ಎಲ್ಲ ಕಣ. ನಿಜ. ಈಗ ಪಾಪ 8 ವರ್ಷ ಆಯ್ತು, ಪ್ರಶ್ನೆ ಏನು ಮಗು ಆಗಬೇಕು. ಆದರೆ ಇವ್ರು ಒಂದು ಪ್ರಶ್ನೆ ಹಾಕೋಬೇಕು, ಒಳ್ಳೆ ಮಗು ಬೇಕಾ ಯಾವುದೋ ಒಂದು ಮಗು ಬೇಕಮ್ಮ? ಒಳ್ಳೆ ಮಗು ಬೇಕು. ನೋಡಿದ್ರ, ಒಳ್ಳೆ ಹೆಂಡತಿ ಬೇಕು, ಒಳ್ಳೆ ಗಂಡ ಬೇಕು, ಒಳ್ಳೆ ಮಗು ಬೇಕು, ಒಳ್ಳೆ ಮನೆ, ಎಲ್ಲ ಒಳ್ಳೇದೇ. ಆದ್ರೆ ಇವ್ರು ಮಾತ್ರ ಏನು ಮಾಡಿರಲ್ಲ. ಅದಕ್ಕೆ ಬೇಕಾದ ಪ್ರಯತ್ನ ಇಲ್ಲ, ಏನು ಮಾಡಲ್ಲ. ಪ್ರಯತ್ನ ಅಲ್ಲ, ಹೊರಡೆ ಬಾಯಿಗೆ ಬರಲ್ಲಮ್ಮ. ಅಷ್ಟೊಂದು ಹಿಂದೆ ಇದೀವಿ ನಾವು. ಯಾಕೆ ಅಂದ್ರೆ ನಮ್ಗೆ ಸುಖ ಪಟ್ಟು ಎಲ್ಲ ಹೇಳ್ಕೊಟ್ಟಿರೋದೇನು ಅಪ್ಪ ಅಮ್ಮ, ನೋಡು ಚೆನ್ನಾಗಿ ಓದ್ಕೋ, ಚೆನ್ನಾಗಿ ಓದ್ಕೋ, ಒಂದು ಕೆಲಸ ತಗೋ, ಸುಖವಾಗಿ ನೀನು ಹೆಂಡತಿ ಜೊತೆ ಸಂಸಾರ ಮಾಡು. ಈ ಕಿತ್ತೋದ್ ವಿಚಾರ 7 ಮಕ್ಕಳನ್ನ ಹಾಳು ಮಾಡಿರೋದು ಅಪ್ಪ ಅಮ್ಮ. ಸುಖ ಬೇಕಾಗಿಲ್ಲ, ನಮಗೆ ಬೇಕಿರೋ ಸಂತೋಷ. ನಿಮ್ಗೆ ಹಣದಿಂದ ಸಂತೋಷ ಸಿಗಲ್ಲ. ಏನ್ ಹೇಳ್ತೀಮ್ಮ? ನಮಗೆ ಬೇಕಿರೋದು ಯಾವುದು ಅಂತ ನಮ್ಮ ಜನ ಇನ್ನೂ ಡಿಸೈಡ್ ಮಾಡಿಲ್ಲ. ಸುಖವಾಗಿರ್ಬೇಕು, ನನ್ನ ಮಗಳು ಸುಖವಾಗಿರ್ಬೇಕು. ರೀ ಸುಖ ಅಲ್ಲ ರೀ, ಸಂತೋಷ ನಮಗೆ ಬೇಕಿರೋದು. ವ್ಯತ್ಯಾಸ ಗೊತ್ತಿಲ್ಲ, ಸುಖಕ್ಕೆ ಸಂತೋಷಕ್ಕೆ ವ್ಯತ್ಯಾಸ ಗೊತ್ತಿಲ್ಲ ನಮ್ಮ ಜನಕ್ಕೆ. ಇದೆಲ್ಲ ನೀವೇ ಹೇಳಪ್ಪ ಹೇಳೋದು, ನಾವೆಲ್ಲೋದು ಹೇಳಲ್ಲ ಅಂದರೆ ಅವ್ರಿಗೆ ಗೊತ್ತಿರ್ತಾನೆ ನಿಮ್ಗೆ ಹೇಳಕ್ಕೆ. ಅದಕ್ಕೆ ಹೇಳಿದ್ದು ಸರ್ಜನ್ಯ ಬೇರೆ ಡಾಕ್ಟರ್ ಬೇರೆ ಅಂತ ಹೇಳಿದ್ದು. ವಿಚಾರ ಇಷ್ಟೇ ಅಮ್ಮ, ನಿಮಗೆ ಖುಷಿ ಆಯ್ತಾ ತಿಳ್ಕೊಂಡಲ್ಲ? 8 ವರ್ಷ ಮದುವೆ ಆಗಿ ಮಗು ಆಗದೇವ್ರು ಯೋಚನೆ ಮಾಡಬೇಡಿ. ಸದ್ಯ ಮಗು ಆಗದೇವ್ರು ತುಂಬ ಒಳ್ಳೇದು ಅನ್ಕೋತೀನಿ. ಎಂತೆಂಥದೋ ತಲೆಕೆಟ್ಟದ್ದು ಬುದ್ಧಿಗೆಟ್ಟದ್ದು ಮಗು ಬೇಡ, ಒಳ್ಳೆ ಆರೋಗ್ಯವಾದ ಮಗು ಬೇಕಾ ಬೇಡಮ್ಮ? ಹೌದು ಬೇಕು. ನಿಮ್ಮ ಮಗನ ನಕ್ಷತ್ರ ಏನು? ಒಂದು ಆರಿದ್ರೆ ನಕ್ಷತ್ರ. ಏನು ಮಾಡ್ತಾನೆ ನಿಮ್ಮ ಮಗ? ಮಗ ಅವನು ಇದ್ರಲ್ಲಿ ಕೌಂಟ್ರಲ್ಲಿ ಇದ್ದಾನೆ. ಅಲ್ಲ, ರಾತ್ರಿ ಮಲಗೋದು ಸರಿನಾ ನಿಮಗೆ? ನಿಮ್ಮ ಮಗ ರಾತ್ರಿ ಮಲಗೋ ಟೈಮ್ ಚೆನ್ನಾಗಿದೆಯಾ? 9-9:30 ಹಿಂಗೆಲ್ಲ ಬಂದ್ ಮಾಡುತ್ತಾನೆ. 9 ಮಲ್ಕೊಂಡ್ರೆ ಪುಣ್ಯ ಕಾಯಿ ಹೊಡಿಬೋದು ನೀವು. ಅವ್ನು ನಿದ್ದೆ ಎಷ್ಟೊತ್ತಿಗೆ ಬರೋದು ಗೊತ್ತಾ? ನಿದ್ದೆ ಬರೋದು ಎಷ್ಟೊತ್ತಿಗೆ? ಮಧ್ಯರಾತ್ರಿ ಜಾಸ್ತಿ ನಿದ್ದೆ ಮಾಡ್ತಾನೆ, ಬೆಳಗ್ಗೆ ತುಂಬ ಲೇಟಾಗಿ ಹೇಳ್ತಾನೆ ಗೊತ್ತಾ? ಹೌದು ಹೌದು. ಈಗ ಮಗು ಹೆಂಗಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಇದನ್ನ ನನ್ನ ಬಾಯ್ ಬಿಟ್ಟು ಹೇಳೋಕ್ಕಾಗಲ್ಲ. ಸುಮ್ಮನೆ ಹೆಣ್ಮಕ್ಳನ್ನ ತಲೆ ಮೇಲೆ ಹಾಕ್ಬಿಡೋದು, ಇವಳು ಮಗು ಆಗಲ್ಲ ಅಂತ. ನಿಮ್ಮ ಮಗನ ಟೈಮ್ ಟೇಬಲ್ ಚೆನ್ನಾಗಿದೆಯಾ? ನಿಮ್ಮ ಮಗನ ದೇಹದಲ್ಲಿ ಉಸಿರಾಟ ಚೆನ್ನಾಗಿದೆಯಾ? ತಿನ್ನೋ ರೀತಿ ಚೆನ್ನಾಗಿದೆಯಾ? ಯಾವ ಪುರುಷಾರ್ಥಿಗೆ ಇದೆಲ್ಲ ಮದುವೆ ಮಾಡಿಬಿಡ್ತೀರಾ ನೀವು? ಧನಿಷ್ಠ ನಕ್ಷತ್ರ, ಆರಿದ್ರ ನಕ್ಷತ್ರ ಗೊತ್ತಾಯಿತು. ಇವೆರಡರಲ್ಲಿ ಶಕ್ತಿ ಎಷ್ಟಿದೆ ಅಂತ ತಿಳ್ಕೊಬೇಕು. ಯಾರು ಹೇಳೋರು ಯಾರು? ನೀವು ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಮಗ ನಂಬೋದೇ ಆದರೆ ಮೊದಲು ನಿಮ್ಮ ಮಗ ಸೊಸೆನ ಕರ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದರೆ ಹೇಳ್ಕೊಡೋಣ. ಮಗು ಆಗೋದು ಮುಖ್ಯ ಅಲ್ಲ, ಅವರಿಬ್ಬರು ಚೆನ್ನಾಗಾಗಲಿ, ಆರೋಗ್ಯ ಚೆನ್ನಾಗಿರಲಿ, ನೀವು ಚೆನ್ನಾಗಿರಿ. ಮೊದಲು ಪ್ರಯತ್ನ ಮಾಡಿ ಅಮ್ಮ, ಯೋಚನೆ ಮಾಡೋದು ಬಿಟ್ಬಿಡಿ. ನೀವು ಅದಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಶಿವನ ದೇವಸ್ಥಾನಕ್ಕೆ 5 ದಿನ ನೀವು ಹೋಗಿ ಪ್ರದಕ್ಷಿಣೆ ಹಾಕಿದ್ದು ಶಿವನ್ನ ಕೇಳ್ಕೊಳ್ಳಿ, ನನಗೆ ದಾರಿ ತೋರಿಸಪ್ಪ ಅಂತ. ಆ ಕಡೆ ನಮ್ಮ ಕಡೆ ಬರೋಕ್ಕೆ ಏನಾದ್ರು ಅವಕಾಶ ಆಗಬಹುದೇನೋ. ಇಲ್ಲ ಅಂದರೆ ನೀವು ಬರೋಕ್ಕೂ ಆಗಲ್ಲ, ನಾನು ಸಿಗೋದು ಇಲ್ಲ, ಇದು ಕಷ್ಟ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಆಗ್ಲಿಂದ ನಾವು ಮಾತಾಡ್ತಿರ್ಬೇಕಾದ್ರೆ ನೆಗೆಟಿವ್ ಯೋಚನೆಗಳು ಅವು ಹೆಂಗೆ ಬರ್ತವೆ, ಅವು ನಮ್ಮನ್ನು ಬೇರೆ ದಿಕ್ಕಿಗೆ ಹೆಂಗೆ ತೊಗೊಂಡೋಗುತ್ತೆ ಅಂತ. ಸಚ್ಚಿಂತನೆಗಳು ಬರಬೇಕು, ಒಳ್ಳೆ ಕೆಲಸಗಳೇ ಆಗಬೇಕು, ಒಳ್ಳೆ ರಿಸಲ್ಟೇ ಬೇಕು, ಒಳ್ಳೆ ಆರೋಗ್ಯ ಬೇಕು. ಹಂಗಾದ್ರೆ ಏನು ಮಾಡಬೇಕು? ಉತ್ತರ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಯಾವುದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಮ್ಮ ಫ್ರೆಶ್ ಆಗಿ ನಿನ್ಗೆ ಬೇಕಾದ ರೀತಿಯಲ್ಲಿ ಮಗು ಹುಟ್ಟಿರಲ್ಲ. ಅದು ಅದಕ್ಕೇನು ಹೇಳ್ತೀರಂದ್ರೆ ಕಚ್ಚಾ ಮೆಟೀರಿಯಲ್ ಅಂತ ಹೇಳ್ತಾರೆ, ಡ್ರಾ ಮೆಟೀರಿಯಲ್ ಅಂತ ಹೇಳ್ತಾರ. ಇದು ಡ್ರಾ ಮೆಟೀರಿಯಲ್, ಅದನ್ನ ನಾವು ಸರಿ ಮಾಡ್ಕೋಬೇಕು. ಹೌದಾ ಅಲ್ವಾ? ಅದಕ್ಕೊಂದು ರೂಪ ಕೊಡಬೇಕು ಅಲ್ವಾ? ಈಗ ಒಂದು ಬಂಡೆಕಲ್ಗೆ ಯಾರು ನಮಸ್ಕಾರ ಮಾಡಲ್ಲ, ಅದನ್ನ ಉಳಿ ತಗೊಂಡು ಶಿಲೆ ಮಾಡಿದ್ರೆ ನಮಸ್ಕಾರ ಮಾಡ್ತಾರೆ. ಹಾಗೆ ಒಂದು ಮಗು ಅನ್ನೋದು, ಒಂದು ಜೀವನಕ್ಕೆ ಬಂದಂತ ಹೆಂಡತಿ ಅನ್ನೋದು, ಇವೆರಡನ್ನು ಶಿಲೆಯನ್ನಾಗಿ ಪರಿವರ್ತನೆ ಮಾಡಬೇಕು. ನಾವು ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಅಮ್ಮ. ನಮ್ಮ ಅಪ್ಪ ಹೇಳ್ದ ಮಾಡ್ಕೊಂಡೆ ಅಂತ ಒಬ್ಬ ಅಂತಾನೆ, ಮನೆ ಕೆಲಸ ಜಾಸ್ತಿ ಆಯ್ತು ನಮ್ಮ ಅಮ್ಮನಿಗೆ ಅಂತ ಒಬ್ಬ ಹೇಳ್ತಾನೆ, ವಂಶ ಬೆಳೆಸ್ಬೇಕು ಅಂತ ಒಬ್ಬ ಹೇಳ್ತಾನೆ. ಇವ್ರು ಯಾವ್ದು ಎಲ್ಲಿ ತಗೊಂಡು ಕಂಬ ಕಟ್ಟಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಏನು ತಲೆಕೆಟ್ಟ ವಿಚಾರಗಳಿದು? ಮದುವೆ ಏನಕ್ಕೆ ಮಾಡ್ಕೋಬೇಕು ಅಂತ ಗೊತ್ತಿಲ್ದಿರೋರು ಮದುವೆ ಯಾಕೆ ಮಾಡ್ತೀರಾ ಅಂತ ಅಪ್ಪ ಅಮ್ಮನ ಕೇಳ್ತೀನಿ ನಾನು. ಅಲ್ಲ ಸ್ವಾಮಿ ವಯಸ್ಸಲ್ವಾ ಅಂದರೆ ಇದು ಒಳ್ಳೆ ಕತೆ ಅಲ್ಲ. ವಯಸ್ಸು ಸರಿ, ಇಷ್ಟೇನೆ ಅವ್ರ ಟೇಸ್ಟ್ ಇಷ್ಟ ಕಣಮ್ಮ. ವಯಸ್ಸಿಗೆ ಮಾಡ್ಬಿಡ್ಬೇಕು. ಇವ್ರ ಜವಾಬ್ದಾರಿ ಕೈ ತೊಳ್ಕೊಂಡ್ಬಿಡ್ಬೇಕು. ಕೈ ತೊಳ್ಕೊತಾರೆ ನಮ್ಮ ಸಿಕ್ಕಾಕೋತಾರೆ. ಹೊಸ ಸಮಸ್ಯೆ ಏನೋ ಅನ್ಕೊಂಡು ಸೊಸೆ ತಂದೆ ಸ್ವಾಮಿ ಆ ಹುಡುಗಿ ತಲೆ ಮೇಲೆ ಒಂದಷ್ಟು, ಈ ಕಮಂಗಿಗೆ ಮದುವೆ ಮಾಡ್ಬಿಟ್ಟೆ, ಏನೋ ಸುಮ್ಮನೆ ಇದ್ರೆ ಚೆನ್ನಾಗಿತ್ತು ಅಂತ ಮಗನ ಮೇಲೆ ಒಂದಷ್ಟು ಹೊರಟು. ಸಾಯಂಕಾಲ ಆದ್ರೆ ಇದೇ ಕಟ್ಟೆ.
ನೀನು ಎಲ್ಲೋಗಿದ್ದೆ, ಏನು ಮಾಡಿದೆ, ಮನೇಲಿ ಏನಾಯಿತು, ಇದೇ ಕಥೆ ಆಗುತ್ತೆ. ಅಂದರೆ ಮನೆಯಲ್ಲಿ ಸಂಸಾರ ಚೆನ್ನಾಗಿಲ್ಲ, ನೆಮ್ಮದಿ ಇಲ್ಲ ಅಂದರೆ ಮನೆ ಕುಂಬಳಕಾಯಿ ಕಟ್ಕೊಳ್ಳಿ, ಬಾಗಿಲಿಗೆ ತೆಂಗಿನಕಾಯಿ ಕಟ್ಕೊಳ್ಳಿ, ನಿಂಬೆಹಣ್ಣು ಹೊಡೆದ್ಬಿಟ್ಟು ಆ ಕಡೆ ಹೊಸರುಗೊಂದು ಈ ಕಡೆ ಹೊಸರು ಮಡಗಿ, ಪ್ರತಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೂ ಕುಂಕುಮಾರ್ಚನೆ ಮಾಡಿಸಿ, ಈ ಸ್ಟೋರಿ ಶುರು ಆಗುತ್ತೆ. ಎಲ್ಲಿವರೆಗೂ ಮಾಡಿಸೋದು ರಾಜರಾಜೇಶ್ವರಿಗೆ ಹೋಗಿ? ಅಮ್ಮ ದಾರಿ ತೋರ್ಸೋಕ್ಕೆ ದೇವ್ರ ಹತ್ರ ಹೋಗಿ, ನನಗೆ ದಾರಿ ತೋರಿಸೋ ದೇವ್ರ ಹತ್ರ ನಾನು ಹೇಳ್ತೀನಿ. ಶಿವನ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ. ಏನಕ್ಕೆ ಅಂದರೆ ಈ ಸೋಮಾರಿಗಳ ಸಡನ್ ರೋಡ್ ಸಿಗಲ್ಲ, ಇಲ್ಲ ಬಸ್ಸೇ ಪಂಚರಾಗಿ ನಿಂತೋಗುತ್ತೆ, ಇಲ್ಲ ಬಸ್ಸೇ ಬರಲ್ಲ ಅವತ್ತು ಇವರು ಹೊರಟ್ರೆ, ಇಲ್ಲ ಅವ್ರು ಅಲ್ಲಿಂದ ಬಂದರೆ ನಾನು ಆಫೀಸೇ ತೆಗ್ದಿರಲ್ಲ ಅವತ್ತು. ಇದೆಲ್ಲ ನಡೆಯುತ್ತೆ, ಬೇಕಾದಷ್ಟು ಜನಕ್ಕೆ ಆಗಿದೆ. ಖಂಡಿತ. ಸೊ ಇವೆಲ್ಲ ಏನು ಅಂದರೆ ಇದು ಕರ್ಮ ಅಂತ ತಿಳ್ಕೊಬಾರ್ದು, ನಮ್ಮ ಸೋಮಾರಿತನ ಅಂತ ತಿಳ್ಕೊಬೇಕು. ಸೋಮಾರಿತನ. ಎಸ್ ಗುರುಗಳೇ, ಈಗ ನೀವಾಗಲೇ ಒಂದು ಉಲ್ಲೇಖ ಮಾಡಿದ್ರಿ, ಪೂರ್ವ ಜನ್ಮದ್ದು ಏನಾದರೂ ಒಳ್ಳೆ ಕೆಲಸಗಳನ್ನು ಮಾಡಿದರೆ ಈಗ ನಾವು ಅದು ಅನುಭವಿಸೋದು. ಈಗ ಒಳ್ಳೆ ಮಾಡಿದ್ರೆ ನೋಡಿ, ಈಗ ನೀವೇನು ಪೂಜೆ ಮಾಡ್ತಿರೋ, ಪುನಸ್ಕಾರ ಮಾಡ್ತಿರೋ, ಸಚ್ಚಿಂತನೆಗಳಿರುತ್ತೋ ಅದು ಇವಾಗಲ್ಲ, ನೆಕ್ಸ್ಟ್ ಜನ್ಮಕ್ಕೆ ಅಂದ್ರಲ್ಲ. ಹಾಗಾಗಿ ಈಗ ಅನುಭವಿಸೋದು ನಿಶ್ಚಿತ. ಈಗ ಏನೇ ಮಾಡಿದ್ರು ನಿಶ್ಚಿತ ಅನ್ನೋದಾದ್ರೆ ಯಾವ ಪರಿಹಾರವೂ ಯಾವ ಕೆಲಸ ಮಾಡೋದಿಲ್ಲ ಅನ್ನೋದಾದ್ರೆ ಅನುಭವಿಸ್ಲೇಬೇಕಾಗತ್ತಲ್ಲ. ಅಲ್ಲಲ್ಲ, ಅನುಭವಿಸೋದ್ರ ಜೊತೆಗೆ ಸುಮ್ಮನೆ ಅನುಭವಿಸ್ಬೇಡಿ. ಯಾವ ತಪ್ಪಿಗೆ ನನಗೆ ಈ ತಪ್ಪು ಪ್ರಾಯಶ್ಚಿತ ಮಾಡ್ಕೋಬೇಕು ತಿಳ್ಕೊಳ್ಳಿ. ನಿಜವಾಗ್ಲೂ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಬೇಕಾದ ನಿಜವಾದ ಪ್ರಶ್ನೆ ಏನಂದರೆ, ಏನು ಹೇಳಬಾರ್ದು. ಸ್ವಾಮಿ ನಾನು ಇಷ್ಟು ಗಂಟೆಗೆ ಹುಟ್ಟಿದ್ದೀನಿ ಅಷ್ಟೇ, ಆಯಿತಾ, ನಾನು ಈ ನಕ್ಷತ್ರದಲ್ಲಿ ನಾನು ಹುಟ್ಟಿದ್ದೀನಿ, ಈ ನಕ್ಷತ್ರ ನನಗೆ ಯಾಕೆ ಬಂತು? ಅಮ್ಮ ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ ಜನಕ್ಕೆ ಅರ್ಥ ಆಗ್ತಾ ಇರೋದು ನಕ್ಷತ್ರನೂ ತಿಳ್ಕೊಬೇಕಾ. ಪ್ರಪಂಚದ ಇತಿಹಾಸದಲ್ಲಿ ಈ ಥರ ಓಪನ್ ಮಾಡಿರೋರು ಯಾರೂ ಇಲ್ಲ. ಅವ್ರೇನಿದ್ರು 23/7/91 ಬೆಳಗ್ಗೆ 7:30 ಅಷ್ಟೇ, ಫಿನಿಶ್. ಇವ್ರು ಹೇಳ್ತಾನೆ ಇದ್ದಾರೆ, ಅವ್ರು ಹೇಳ್ತಾನೆ ಇದ್ದಾರೆ. ಆದರೆ ಇದೆಲ್ಲವೂ ಅವಶ್ಯಕತೆ ಇಲ್ಲ. ನಮಗೆ ಬೇಕಿರೋದೊಂದು ಗುರುತು, ದೇಹ ಹೇಗಿದೆ ಬೇಕಲ್ಲಮ್ಮ, ದೇಹ ಹೇಗಿದೆ ನಾವು ಹೇಳ್ಕೊಡ್ತೀವಿ. ಬನ್ನಿರಿ, ನೀವು ಯಾವ ರಂಗದಲ್ಲಾದ್ರೂ ಬನ್ನಿ, ಮಗು ಎಲ್ಲೇ ಇರಲಿ, ಮಗು ಹೀಗೆ ಚಿತ್ರಣ ಇರುತ್ತೆ ಅಂತ ಇಲ್ಲೇ ಹೇಳ್ಕೊಡ್ತೀವಿ ನಾವು. ಆ ಸತ್ಯ ತಿಳ್ಕೊಂಡು ರಿಪೇರಿ ಮಾಡ್ಕೋಬೇಕಾ ಬೇಡವಾ? ಹೌದಲ್ವಾ? ಈ ಪ್ರಜ್ಞೆ ಬೇಕಾ ಬೇಡವಾ? ನಾವೆಲ್ಲ ಅರೆ ಪ್ರಜ್ಞೆಲಿ ಇದ್ದೀವಮ್ಮ. ಏನು ಅರೆ ಪ್ರಜ್ಞೆ? ನಿದ್ದೆ ಮಾಡಿದ್ರು ಪೂರ್ತಿಯಾಗಿ ನಿದ್ದೆ ಮಾಡಲ್ಲ. ಒಂದು ಕಣ್ಣಲ್ಲಿ ನಿದ್ದೆ, ಒಂದು ಕಣ್ಣಲ್ಲಿ ಎಚ್ಚರ, ಅದನ್ನು ಹೇಳ್ತಾರೆ ದೊಡ್ಡ ಮನುಷ್ಯರುಗಳು. ಇದಕ್ಕೆ ಶ್ವಾನ ನಿದ್ದೆ ಅಂತಾರೆ. ಆದರೆ ಶ್ವಾನ 20 ವರ್ಷಕ್ಕೆ ಡಮಾರ ಆಗ್ಬಿಡ್ತದೆ. ಯಾಕೆ? ಬಾಯಲ್ಲಿ ಉಸಿರಾಡುತ್ತೆ, ಶಾಶ್ವತ ನಿದ್ದೆ ಮಾಡಲ್ಲ ಅದು. ಅದಕ್ಕೆ 20 ವರ್ಷಕ್ಕೆ ಗಾನ್. ಆಮೇಲೆ 200 ವರ್ಷ ಬದುಕತ್ತೆ. ಕಲ್ತ್ಕೋಬೇಕ್ರಿ ನಾವು, ಪ್ರಾಣಿಗಳ ಮೇಲೆ ಟ್ಯಾಲಿ ಮಾಡಬೇಕು. ನಾವು ಚೆನ್ನಾಗಿರ್ಬೇಕಾದ್ರೆ ಯಾವ್ಯಾವ ಪ್ರಾಣಿ ಯಾವ ರೀತಿ ಇರುತ್ತೆ ಅಂತ. ಒಂದು ಸಣ್ಣ ಇರುವೆಯನ್ನು ಸೃಷ್ಟಿ ಮಾಡೋ ಯೋಗ್ಯತೆ ನಮಗಿಲ್ಲಮ್ಮ. ನೀವು ಜನನ ಭವಿಷ್ಯ ಹೇಳಿ ಸರಿ ಮಾಡ್ತೀನಿ ಅಂತ ಅವ್ರು ಹೇಳೋದಾಗ್ಲಿ, ಭವಿಷ್ಯ ಕೇಳಿ ನಾವು ಸರಿ ಹೋಗ್ತೀವಿ ಅಂತ ಇವ್ರು ತಿಳ್ಕೊಂಡಿರೋದಾಗ್ಲಿ, ಎಷ್ಟು ಮಟ್ಟಕ್ಕೆ ಸರಿ ಇದು? ರೈಟ್, ಮಾತಾಡ್ತೀನಿ ಗುರುಗಳೇ. ತೀರ್ಥಹಳ್ಳಿಯಿಂದ ಸತ್ಯದೇವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸತ್ಯದೇವಿ ಅವ್ರಿಗೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಗನ ಬಗ್ಗೆ ತಿಳ್ಕೊಬೇಕಿತ್ತು. ಮಗನ ಹೆಸರು ಮತ್ತೆ ನಕ್ಷತ್ರ ತಿಳಿಸ್ತೀರಾ? ಹಾ ಹೇಳಿ. ಚಿನ್ನಯ್ಯ, ರೇವತಿ ನಕ್ಷತ್ರ, ಮೀನರಾಶಿ. ರೇವತಿ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಹಾ ಹೇಳಿಮ್ಮ, ಎಷ್ಟು ವಯಸ್ಸು? ರೇವತಿ ನಕ್ಷತ್ರ. ಹಾ 33ನೇ ವರ್ಷ ನಡೀತಾ ಇದೆ. ಏನಾಗ್ಬೇಕಿತ್ತಮ್ಮ? ಅವನಿಗೆ ಮದುವೆ ಆಗ್ಬೇಕು, ಆಮೇಲೆ ಉದ್ಯೋಗದ ಬಗ್ಗೆನೂ ಅಷ್ಟು ಕರೆಕ್ಟ್ ಆಗಿರ್ಲೋ ಆಗ್ತಿಲ್ಲ, ಅದಕ್ಕೆ ಸೇರೋಣ ಅಂತ ಮಾಡಿದೆ. ಮದುವೆ ಆಗ್ಬೇಕಿತ್ತ ಮಗನ? ಹಾ ಮಗಗೆ ಮದುವೆ ಆಗ್ಬೇಕಿತ್ತು. ನೀವು ಕೇಳ್ತಿರೋದು ನನಗೆ ನಮಗೆ ಮದುವೆ ಆಗ್ಬೇಕಿತ್ತು ಅಂತನಾ? ಯಾರಿಗೆ ಮದುವೆ ಆಗಿತ್ತು ಅಂತ ಕೇಳ್ತಾರೆ? ಮಗಗೆ. ಸರಿ. ಎಷ್ಟು ವರ್ಷದಿಂದ ಇದ್ದೀರಾ ಮನೆಯಲ್ಲಿ? ಇಲ್ಲಿ ಬಂದು 8 ವರ್ಷ ಆಯ್ತು. 2016ರಿಂದ ಬಂದಿದ್ದೆ ನಾವು ಈಗ ಹೊಸ ಮನೆಗೆ. ಏನು ಕಟ್ಸಿದ್ದ, ತಗೊಂಡಿದ್ದ ಮನೆ? ನಾವು ಕಟ್ಸಿದ್ದು. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ರೈತಾಪಿ ಕೆಲಸ. ಅಮ್ಮ ರೈತರು. ಜಮೀನು. ಓಕೆ. ನಿಮಗೆ ಗಂಡು ಮಕ್ಕಳು ಎಷ್ಟು ಜನ? ಗಂಡು ಮಗ ಒಬ್ಬ, ಒಬ್ಳು ಮಗಳು. ಮಗಳಿಗೆ ಮದುವೆ ಆಗಿದೆ. ಎಷ್ಟು ವರ್ಷ ಆಯ್ತು ಮಗಳ ಮದುವೆ ಆಗಿ? ಮದುವೆ ಆಗಿ 5-6 ವರ್ಷ ಆಯ್ತು. ಖುಷಿಯಾಗಿ ಆರೋಗ್ಯವಾಗಿ ಇದ್ದಾಳ ಮಗಳು? ಪರವಾಗಿಲ್ಲ, ಆರಾಮಿದ್ದಾಳೆ. ಪರವಾಗಿಲ್ಲ. ಯಾಕದು ಏನೋ ಹೆಂಗೋ ಇದ್ದಾಳೆ ಸುಮಾರಾಗಿ ಅಂತನಾ? ಓಕೆ. ನಿಮ್ಮ ಯಜಮಾನರು ಇದೆಲ್ಲ ನಂಬ್ತಾರಾ? ಇದೆಲ್ಲ ಕೇಳೋದಕ್ಕೆಲ್ಲ ನಿಮ್ಮ ಯಜಮಾನ ನಂಬ್ತಾರಾ? ನಂಬ್ತಾರೆ. ಓಕೆ. ತನಿ ಎರಿತಾರೆ ಅಂತ ಗೊತ್ತಾ ನಿಮಗೆ? ನಾಗರ ತನಿ ಎರಿತಾರೆ ಅಂತ ಗೊತ್ತಾ? ಯಾವಾಗ ಮಾಡ್ತೀರಾ ನೀವು? ಎಲ್ಲಿ ಮಾಡ್ತೀರಾ? ನಮ್ದು ನಾಗರ ದೇವರಿದೆ, ಅದಕ್ಕೆ ಮಾಡ್ತಿದ್ದೀವಿ. ಎಲ್ಲಿ ಮಾಡ್ತೀರಿ? ನಾಗರ ದೇವರು ನಮ್ದೇಯ ಆದಿ ನಾಗರಿದೆ.
ನಿಮ್ಮದೇ ನಾಗದೇವರು? ಹಾ, ನಮ್ಮ ಕುಟುಂಬದವರೇ ಮಾಡುವಂಥದ್ದು. ಎಲ್ಲಿದೆ ಅದು? ನಮ್ದು ಅದೇ ಮನೆಯಲ್ಲಿ ಒಂದ್ ಸ್ವಲ್ಪ ದೂರ, ನಮ್ಮ ಮನೆಯಿಂದ 1 ಕಿಲೋಮೀಟರ್ ಮುಂದೆ. ಈಗ ಅದನ್ನು ನೀವು ವರ್ಷಕ್ಕೊಂದ್ಸಲ ಮಾಡೋದಾ? ಇಲ್ಲ, ತಿಂಗಳೇ ಒಂದ್ಸರಿ ಒಬ್ರೊಬ್ರು ಮಾಡ್ತೀವಿ. ಏನಕ್ಕೆ ಅದು ಮಾಡಿರೋದು? ಏನ್ ಸರ್? ಅದೇನಕ್ಕೆ ಮಾಡಿದ್ದು ಅಂದರೆ ನಾಗ ಪ್ರತಿಷ್ಠೆ ಮಾಡಿದ್ದು ಏನಕ್ಕೆ? ಅದು ಹಿಂದಿನಿಂದ ಇದ್ದಿದ್ದು ನಾಗದೇವರು, ಆದಿ ಕಾಲದಿಂದ ಇದ್ದು ನಾಗರ ದೇವರನ್ನ ಪ್ರತಿಷ್ಠೆ ಮಾಡಿದ್ದು. ಓಕೆ, ಕೇಳಿಸ್ಕೊಳ್ಳಿ. ಹಂಗೇನೆ ಇಲ್ಲಿ ಒಂದು ವಿಶೇಷವಾದ ರಹಸ್ಯ. ರೇವತಿ ನಕ್ಷತ್ರ ಅಂತಕ್ಕಂಥದ್ದು ಇದು ನಾವೇನು ತಗೊಂಡಿಲ್ಲ, ಹುಟ್ಟಿದ್ದು ಮಗು. ಇದಕ್ಕೆ ಮೂಲ ಸಿದ್ಧಾಂತದ ಲೆಕ್ಕಾಚಾರ ತಗೊಂಡಾಗ ಈಗ ಇವರು ಹೇಳಿದ್ರು ತನಿ ಎರಿತೀವಿ. ಯಾಕೆ ಅಂದರೆ ನಾಗಪ್ರತಿಷ್ಠೆ ಮಾಡಿ. ಈ ನಾಗಪ್ರತಿಷ್ಠೆ ಮಾಡು ಅಂತ ಹೇಳಿದವರು ಯಾರು? ಪುರೋಹಿತರು. ಈಗ ಏನಕ್ಕೆ ಅದನ್ನು ಪ್ರತಿಷ್ಠೆ ಮಾಡೋದು? ಇವರು ಹೊಡೆದ್ಬಿಟ್ಟಿದ್ದಾರೆ ಅಥವಾ ಇರೋ ಜಾಗ ನಾಶ ಮಾಡಿದ್ದಾರೆ, ಹಲವಾರು ರೀತಿಯ ವಿಚಾರಗಳಿಗೆ ಇದನ್ನು ಪ್ರತಿಷ್ಠೆ ಮಾಡಿ, ಮತ್ತು ಆ ಜಾಗದಲ್ಲಿ ನಾಗದೇವತೆ ಇರತಕ್ಕಂಥ ವಿಚಾರಗಳಿತ್ತು, ಓಡಾಟ ಇತ್ತು, ಹಲವಾರು ರೀತಿ ವಿಚಾರ ಹೇಳಿ ಒಂದು ನಾಗ ಪ್ರತಿಷ್ಠೆ ಮಾಡು ಅಂತ ಹೇಳಿದ್ರು. ಈಗ ಪ್ರಶ್ನೆ ಇಷ್ಟೇ, ಅದು ಚರನ ಸ್ಥಿರನ ಸರ್ಪ ಒಂದೇ ಕಡೆ ಇರಬೇಕಾ, ಓಡಾಡಬೇಕಾ? ಹಾಗಿದ್ದ ಮೇಲೆ ನೀವು ಅದು ತಪ್ಪಾಗಿದೆ ಅಂತ ಮತ್ತಿಲ್ಲಿ ಬಂಧನ ಮಾಡಿದ್ರಿ. ಅಮ್ಮ, ಈ ಪ್ರಶ್ನೆನ ಹೇಳಿದ್ರೆ ಎಷ್ಟು ಜನ ಕುಚ್ಚಿಡ್ಕೊಳ್ಳೋತೋ ಗೊತ್ತಿಲ್ಲ. ಎಷ್ಟು ಮಟ್ಟಿಗೆ ಸರಿ ಇದು? ಮತ್ತೆ ಬಂಧನ ಮಾಡಿದನ್ನು ಕೂಡ ಹಾಕಿದ್ರಿ, ಜಲ್ಲಿ ಕಲ್ಲು ಸಿಮೆಂಟು ಹಾಕಿ ಮೇಲೆ ಒಂದೇನೋ ಮಾಡಿ ಬಿಡ್ಬಿಡ್ರಿ. ಹೆಂಗದು? ಅಲ್ಲ, ಇದು ಸರಿ ಅಂತೀಯಮ್ಮ? ನಿಜಕ್ಕೂ ಇದು ಮಾಡ್ತಾರ ಸರಿ ಅಂತೀನ ಈ ಪ್ರಕ್ರಿಯೆ? ಅದಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವ್ಯವಸ್ಥೆ ಇದೆ. ನಿಜವಾಗ ನಾಗಪ್ರತಿಷ್ಠೆ ಏನು ಅಂತಂದ್ರೆ ಅದಕ್ಕೆ ಕಣ್ಣಿಗೆ ಅಷ್ಟೇ ದೃಷ್ಟಿ ಕೊಡಬೇಕು. ಏನು? ಕಣ್ಣಿಗೆ ದೃಷ್ಟಿ ಕೊಟ್ಟು ಮತ್ತೆ ಅದನ್ನ ದೃಷ್ಟಿ ಕೆಡಿಸಿದ್ರೆ ಈ ನಾಗದೋಷ ಹೋಯ್ತು ಅಂತ ಲೆಕ್ಕ. ಮತ್ತೆ ಅದನ್ನು ಎಲ್ಲೂ ಪ್ರತಿಷ್ಠಾಪನೆ ಮಾಡುವ ಹಾಗಿಲ್ಲ. ಇದು ನಿಜವಾದ ನಾಗಪ್ರತಿಷ್ಠೆ. ಇದು ನಮ್ಮ ಡೈರೆಕ್ಷನ್ ಅಲ್ಲಿ ಬಂದ್ರೆ ನಾವು ಇದನ್ನೇ ಮಾಡಿಸೋದು. ತಗೊಂಡೋಗ್ಬಿಟ್ಟು ಇನ್ನೊಂದು ಕಡೆ ಇಟ್ಬಿಟ್ಟು ಅಂದ್ರೆ ಏನಂತ, ಇನ್ನೊಂದು ಸ್ವಲ್ಪ ಒಂದು 20 ಅಡಿ ದೂರದಲ್ಲಿ ಇನ್ನೊಬ್ಬರು ಸತ್ರ ತಗೊಂಡೋಗಿ ಹಾಕ್ಬಿಡ್ತಾರೆ. ಮುಗಿತಲ್ಲ? ಅಲ್ಲಿ ನಾಗಪ್ರತಿಷ್ಠೆ ಮಾಡಿದ್ರಿ, ಇಲ್ಲಿ ಸತ್ತರು ತಗೊಂಡೋಗಿ ಹಾಕ್ಬಿಟ್ರಿ. ಹೆಂಗಂತೂ ಒಳ್ಳೇದಾಗತ್ತೆ ನಿಮಗೆ. ಮಾಟ ಮಂತ್ರ ದೆವ್ವ ಪೀಡೆ ಪಿಸಾಚಿ ಎಲ್ಲ ನೀವೇ ತಗೊಂಡ್ರಿ, ಅನುಭವಿಸಿ. ಕಿಡ್ನಿ ಚೆನ್ನಾಗಿರ್ಬೇಕಾ? ಬೇಕಾಗಿಲ್ಲ. ಹಾರ್ಟು, ಕಿಡ್ನಿ, ಲಿವರು ಇವೆಲ್ಲ ನಿಮ್ಮವಲ್ಲ. ಯಾಕೆ ಅಂತಂದ್ರೆ ಇವೆಲ್ಲ ನಾವೇ ಮಾಡ್ಕೊಂಡಿರ್ತಕ್ಕಂಥದ್ದೇ ಹೊರತು ಭಗವಂತನನ್ನ ನಾನು ಪ್ರತಿಷ್ಠೆ ಮಾಡು ಅಂತ ಎಲ್ಲೂ ಹೇಳಿಲ್ಲ, ಗುಡಿ ಕಟ್ಟು ಅಂತ ಎಲ್ಲೂ ಕೇಳಿಲ್ಲ. ನಿಮ್ಮ ಅನುಕೂಲಕ್ಕೆ ನಿಮ್ಮ ಬೇಜವಾಬ್ದಾರಿತನಕ್ಕೆ ದೇವ್ರ ಮೇಲೆ ಹಾಕ್ಬಿಟ್ಟು ನಾನು ಮಾಡಿಸಿದೀನಿ ಒಳ್ಳೇದಾಗಲಿಲ್ಲ ಅಂದರೆ ಏನರ್ಥ ಇದೆ? ಇದು ದೇವರು ವಾಸ ಮಾಡುವ ಜಾಗ. ಪ್ರಪಂಚದಲ್ಲಿ ಎಲ್ಲ ಕಡೆನೂ ಭಗವಂತ ವಾಸ ಮಾಡ್ತಾನೆ, ಹೌದಲ್ಲಮ್ಮ? ಹಾಗಂತ ನಮ್ಗೊಂದು ಪ್ರಶ್ನೆ ಹೇಳ್ತಾರೆ, ದೊಡ್ಡ ಪ್ರಶ್ನೆ. ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ, ಕಂಬದಲ್ಲೂ ಇರುವವನ, ಕಿಟಕಿಯಲ್ಲೂ ಇರುವವನ ಇದ್ದಾನೆ. ಆದರೆ ಅದು ಪುತ್ರ ಸರಿಗೇನು ಗೊತ್ತಾಗಿಲ್ಲ ನಮಗೆ. ಇದ್ದಾನೆ ಅಂತ ಹೇಳ್ತೀವಿ, ನಿನಗೆ ನೋಡೋ ದೃಷ್ಟಿ ಗೊತ್ತಿರ್ಬೇಕಲ್ಲ. ನಾವು ಹಿಂಗೆ ಸೋಮಾರಿತನದಲ್ಲೇ ಕಳೆದ, ಅಮ್ಮ ನಮಗೆ ಮಾತಾಡೋಕ್ಕೆ ಬಂದಿಲ್ಲ, ನಮ್ಮ ಭಾಷೆ ಸತ್ಯ ಗೊತ್ತಿಲ್ಲ, ನಾವು ಏನು ಅಂತ ತಿಳ್ಕೊಂಡಿಲ್ಲ, ಸುಮ್ಮನೆ ಇನ್ನೊಬ್ಬರ ಮೇಲೆ ಹೋಗಿ ದೇವ್ರ ಮೇಲೆ ಭಾರ ಹಾಕಿ ಯಾಕೆ ಜೀವನ ಅನುಭವಿಸ್ತೀರಾ? ಅಮ್ಮ, ನೀವು ಮಾಡಬೇಕಾದಿಷ್ಟೇ, ರೇವತಿ ನಕ್ಷತ್ರಕ್ಕೆ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಅಂತ ನೀವು ಮಾಡ್ತಿರಲ್ಲ, ಅದ್ರ ಬದಲು ಸುಬ್ರಹ್ಮಣ್ಯಕ್ಕೆ ಹೋಗಿ ಮೃತ್ಯುಂಜಯ ಹೋಮ ಪ್ರತಿ ವರ್ಷ ತಪ್ಪದೇ ಮಾಡಿದ್ರೆ ರೇವತಿ ನಕ್ಷತ್ರಕ್ಕೆ ಅಕೌಂಟಲ್ಲಿ ದುಡ್ಡು ಬೀಳುತ್ತೆ, ಮುಂದೆ ಜೀವನ ಚೆನ್ನಾಗಿರುತ್ತೆ. ನೀವು ಯಾವತ್ತೋ ಮದುವೆ ಮಾಡ್ಕೊಳ್ಳೋಕೆ ಒಂದಿನ ಜಾತಕ ತಗೊಂಡ್ರೆ ಜೀವನ ಪರ್ಯಂತ ಚೆನ್ನಾಗಿರಲ್ಲ, ಮದುವೆ ಆಗೋದು ಕಷ್ಟ, ಮದುವೆ ಆದ್ಮೇಲೆ ಚೆನ್ನಾಗಿರಲ್ಲ, ಕುಟುಂಬನೂ ಚೆನ್ನಾಗಿರಲ್ಲ. ಕರೆಕ್ಟಾಗಿ ತಿಳ್ಕೊಳ್ಳಿ. ಒಳ್ಳೇದಾಗಲಿ. ಚಿಕ್ಕಮಗಳೂರಿನಿಂದ ಭರತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಭರತ್ ಅವರೇ. ನಮಸ್ಕಾರ ಮೇಡಮ್ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ದೇವರ ಕೃಪೆ, ದೊಡ್ಡವರ ಆಶೀರ್ವಾದ, ಶತ್ರುಗಳ ಆಶೀರ್ವಾದ, ಚೆನ್ನಾಗಿದ್ದೀನಿ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಭರತ್ ಅವರು? ನನ್ನ ಬಗ್ಗೆನೇ ತಿಳ್ಕೊಳ್ಳೋಣ ಅಂತ. ನಿಮ್ಮ ನಕ್ಷತ್ರ ತಿಳಿಸ್ಬೋದಾ? ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಸ್ವಾಮಿ. ನಾರಾಯಣ, ಯಾವುದು ನಕ್ಷತ್ರ ಹೇಳಿದ್ರಿ? ಕೃತಿಕಾ ನಕ್ಷತ್ರ. ಓಕೆ. ಎಷ್ಟು ವಯಸ್ಸು ತಮಗೆ? ನೀವೇ ಹೇಳಿದ್ರಲ್ಲ, ಏನು ಹೇಳಕ್ ಹೋಗ್ಬಾರ್ದು, ಬರೀ ರಾಶಿ ನಕ್ಷತ್ರ ಹೇಳ್ಬೇಕು ಅಂತ. ಇದು ಈ ವಿಚಾರಕ್ಕೆ ಎದುರುಗಡೆ ಕುತ್ಕೊಂಡು ಮಾತಾಡ್ತಾರೆ ಚಂದ, ಎಲ್ಲೋ ಕುತ್ಕೊಂಡ್ಬಿಟ್ಟು ಟೆಸ್ಟ್ ಮಾಡೋದಲ್ಲ. ಟೆಸ್ಟ್ ಮಾಡ್ತಾ ಇಲ್ಲ ಸ್ವಾಮಿ ನಾನು. ಅಲ್ಲಲ್ಲ, ಇದಕ್ಕೆ ಹೇಳೋದು ನಮ್ಮಲ್ಲಿ ಒಂದು ಧರ್ಮ ನ್ಯಾಯ ಅನ್ನೋದಕ್ಕೆ ಎಷ್ಟರ ಮಟ್ಟಿಗೆ ವ್ಯಂಗ್ಯವಾಗಿ ಮಾತಾಡ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಇದು ನಮ್ಮ ದೇಶ ಹಾಳಾಗ್ತಿರೋದು ಏನಕ್ಕೆ ಗೊತ್ತಾ? ಈ ಥರನೇ ಯಾರಿಗೂ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿಮಗೆ ನೀವು ಚೆನ್ನಾಗಿದ್ದೀರಿ ಅಂತ ಕೇಳೋದಲ್ಲ. ಸ್ವಲ್ಪ ಕೇಳೋ ಪ್ರಶ್ನೆ ಸರಿಯಾಗಿ ಕೇಳಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಈ ಥರದ್ದೆಲ್ಲ ತಪ್ಪು ಮಾಹಿತಿಗಳನ್ನ ಸಮಾಜಕ್ಕೆ ಹರಡಬಾರ್ದು. ಇಲ್ಲ, ತಪ್ಪು ಮಾಹಿತಿ ನೀವು ಹೇಳಿದ್ರಿ,
ನಾನು ಹೇಳಿದೆ ಸರಿಯಪ್ಪ, ನೀವೆಲ್ಲೋ ಕುತ್ಕೊಂಡು ಫೋನ್ ಹಚ್ಬಿಟ್ರೆ ಮತ್ತೆ ಇಂಥ ಕೇಳೋರು ನೀವು ಫೋನ್ ಹಚ್ಚಬೇಡಿ ಅಂತ ಹೇಳ್ಬೇಕಲ್ವಾ ಇಲ್ಲಿ ಬಂದ್ರೆ. ನೀವು ಬೇರೆ ಮಾತಾಡಿ, ದಯವಿಟ್ಟು ಫೋನ್ ಕಟ್ ಮಾಡಿ. ಯಾಕೆ ಅಂತಂದರೆ ಬೇರೆಯವ್ರಿಗೆ ಅವಕಾಶ ಕೊಡಿ. ಈ ಥರ ಇದ್ದರೆ ನೇರವಾಗಿ ಬನ್ನಿ, ಫೋನ್ ನಂಬರ್ ಕೊಡ್ತೀನಿ, ಭೇಟಿ ಆಗೋಣ. ರೈಟ್, ಕರೆ ಮಾಡಿದ್ದಕ್ಕಾಗಿ ಭರತ್ ಅವರೇ ಧನ್ಯವಾದಗಳು ಗುರುಗಳೇ. ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದ ಮೂಲಕ ಈಗ ವಿಚಾರ ಏನಂದರೆ, ಇದೊಂದೇ ವಿಷಯ ಅಲ್ಲ, ಸಾಕಷ್ಟು ವಿಷಯಗಳಿಗೆ ನೋಡಬೇಕು. ಎಲ್ಲಿ ತಪ್ಪು ಸಿಗ್ತದೆ ಅಲ್ಲಿ ಹುಡುಕ್ತಿರ್ತಾರೆ. ಅಂದರೆ ಏನೋ ನಮ್ಮ ಕರ್ಮ ತೊಳೆಯೋಕೆ ಏನೋ ಒಂದು ಸಿಕ್ಕಿದೆ ಅನ್ನೋದಿಲ್ಲ. ಆಮೇಲೆ ಇದಕ್ಕೆ ನಾವು ಎಲ್ಲೋ ಹೆದರ್ಕೊಂಡು ಹೇಳೋಕ್ಕಾಗದೇನೋ ಎಲ್ಲೋ ಕೂತಿದ್ದೀವಿ ಅಂತ ತಿಳ್ಕೊಂಡು ಅವ್ರ ಭ್ರಮೆ ಅದು. ಇಂಥವ್ರಿಗೆಲ್ಲ ಚೆನ್ನಾಗಿ ನೀರು ಕುಡಿಸೋದು ಗೊತ್ತಿದೆ ನಮಗೆ, ಆದರೆ ಪ್ರತಿಷ್ಠೆಗಳು ಹೇಳಬಾರ್ದು. ಯಾವತ್ತು ಯಾವುದನ್ನೇ ಆಗಲಿ ದೇವರನ್ನೇ ಟೆಸ್ಟ್ ಮಾಡುವಂಥ ಜನ ಏನಮ್ಮ ಆಗುತ್ತೆ, ಒಳ್ಳೇದಾಗತ್ತೆ. ಕೆಲವು ದೇವಸ್ಥಾನಕ್ಕೆ ಹೋಗಿ ನೋಡ್ತಾರೆ, ಯಾವ ದೇವ್ರು ಇದು, ದೇವಸ್ಥಾನಕ್ಕೆ ಹೋಗಿರೋದು ಗೊತ್ತು, ಯಾವ ದೇವ್ರು ಇದು ಅಂತ ಕೇಳ್ತಾರೆ. ಇಂಥ ಪ್ರತಿಷ್ಠೆಗಳು ಏನಕ್ಕೆ ಹೋಗ್ಬೇಕು ಅಲ್ಲಿಗೆ? ಹೌದಲ್ಲ? ಅಂದರೆ ಮಾತಾಡೋದು ತಪ್ಪು ಅಲ್ಲ, ಯಾರ ಹತ್ರ ಏನು ಮಾತಾಡಬೇಕು ಅಂತ ತಿಳ್ಕೊಂಡು ಮಾತಾಡಬೇಕು. ಬಾಯಲ್ಲಿ ಹೇಳೋದು ಒಂದು, ನಡ್ಕೊಳ್ಳೋದು ಒಂದು. ಹಿರಿಯರ ಆಶೀರ್ವಾದ, ದೇವರ ದರ್ಶನ ಹೇಳಿದ್ರು ಅವರು, ಇದೆಯಾ ಅವರಲ್ಲಿ? ಅದು ಇಲ್ಲ. ಅಂದರೆ ನನ್ನ ಹತ್ರ ಮಾತಾಡಿದ ತಪ್ಪು, ನನಗೆ ಕೇಳಿದ ತಪ್ಪು ಅಂತ ಪ್ರಶ್ನೆ ಅಲ್ಲ. ಇಂಥವ್ರು 1000 ಜನ ನನ್ನ ಹತ್ರ ಬಂದು ಒಟ್ಟಾಗಿದ್ದಾರೆ. ನಾವು ಅದನ್ನು ಫೇಸ್ ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಆದರೆ ಅದ್ರ ಕ್ರಮ ಇದ್ದರೆ, ಇಲ್ಲಾಂದರೆ 7 ಮೇಲೆ ಅಂತೀವಿ, ಅವ ಯಾರೇ ಆಗಿರಲಿ. ಯಾಕೆ ಅಂದರೆ ಧರ್ಮವನ್ನು ಯಾರಿಗೆ ಹಂಚಬೇಕು ಅಂದರೆ ಹೊಟ್ಟೆ ಹಸಿರೋರ್ಗೆ ಹಂಚು ಅಂತ ಹೇಳಿರೋ ಧರ್ಮನ. ರೋಡ ಹೋಗೋರಿಗೆಲ್ಲ ಹೇಳೋಕ್ಕಾಗಲ್ಲ, ಪ್ರತಿಷ್ಠೆಗಳೆಲ್ಲ ಹೇಳೋಕ್ಕಾಗಲ್ಲ, ಅದನ್ನು ತದ್ವಿರುದ್ಧವಾಗಿ ಮಾತಾಡೋರಿಗೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆ ಕರ್ಮ ನಮಗೆ ಬರುತ್ತೆ. ಅದಕ್ಕೆ ಫಸ್ಟೇ ಕಂಡೀಷನ್ ಮಾಡೋದು ನಾವು, ನಿನ್ನ ಯೋಗ್ಯತೆಗೆ ಅನುಸಾರವಾಗಿ ನೀನು ತಿಳ್ಕೊಳ್ಳೋದು ಕಲ್ತ್ಕೊ, ನೀನು ಎಲ್ಲವೂ ಸಿಕ್ಕಿಬಿಡತ್ತೆ. ಹೌದಲ್ಲ? ಹೋಗ್ಬಿಟ್ಟು ಡಾಕ್ಟ್ರ್ ಏನು ಓದವ್ರೆ ಅಂತ ಕೇಳಿದ್ರೆ ಏನರ್ಥ? ನಿನ್ಗೆ ರೋಗಕ್ಕೆ ಔಷಧಿ ತಗೋ ಅಷ್ಟೇ. ಸೊ ಈ ಥರ ವಿಚಾರಗಳು ಸಾಕಷ್ಟು ಜನಗಳಲ್ಲಿದೆ. ಒಬ್ರದೇ ಅಂತಲ್ಲ, ಕೆಲವರು ಕೇಳ್ತಾರೆ, ಕೆಲವರು ಕೇಳಲ್ಲ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ತಿಳ್ಕೊಳ್ಳಿ, ಯಾವುದನ್ನು ತಿಳ್ಕೋಬೇಕು, ಹೇಗೆ ತಿಳ್ಕೋಬೇಕು, ಹೇಗೆ ಮಾತಾಡಬೇಕು, ಇದು ಗೊತ್ತಾಗಬೇಕಲ್ವಾ? ಖಂಡಿತ. ಹಾಗಾಗಿ ನಾವು ಒಂದಂತೂ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ಲಮ್ಮ. ನಮ್ಮ ಮಕ್ಕಳನ್ನೇ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವ? ಇಲ್ಲಿ ವಿಷಯ ಏನು? ಯಾವುದೇ ಒಂದು ವಿಚಾರದಲ್ಲೂ ನಾವು ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಎಂದರೆ ಯಾರು? ಇದಕ್ಕೇನು ಹೇಳುತ್ತೆ ಅಂದರೆ, ನಾನು ಅಂದರೆ ಹಾವು, ನೀನು ಅಂದರೆ ಹೂವು. ನಾನು ಅಂದರೆ ಹಾವು ಅಂದರೆ ನಾನತ್ವ, ಅವನೇ ಹಾಳಾಗೋದು. ಭಗವಂತ ನೀನಿದೆಯಾ ಅಂದರೆ ಅವನಿಗೆ ಹಾರವಾಗಿ ಕಾಣಿಸುತ್ತೆ ಜೀವನ. ಹಾಗೆ ಪ್ರತಿಯೊಂದು ಮನುಷ್ಯದಲ್ಲಿ ಯಾರೇ ಆಗಿರಲಿ, ಈ ನಾ ಅಕ್ಷರನ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಈ ನಾ ಹೋಗೋವರೆಗೂ ನಾವು ಊರ್ಜಿತ ಆಗಲ್ಲ. ಇದಕ್ಕೆ ಯಾವುದೇ ಮ್ಯಾಜಿಕ್ಕು ನಡೆಯಲ್ಲ. ಇದು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಎಲ್ಲವೂ ನಿನ್ನದೇ, ನನ್ನದೇನೂ ಇಲ್ಲ ಅಂತ ಯಾವತ್ತು ಶರಣಾಗತಿ ಆಗ್ತಿರೋ ಆವತ್ತು ನಿಮಗೆ ದಾರಿ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ. ಪ್ರತಿಯೊಬ್ಬರು ಮಾಡಬೇಕಾದ ಕರ್ತವ್ಯಮ್ಮ ಇದು. ನಾ ಇರಬೇಕಾ ಬೇಡ ಅಂತ್ಯ? ಬೇಡ ಬೇಡ ಬೇಡ. ಈ ನಾ ಅಕ್ಷರ ಬೇಡ. ಮಕ್ಕಳು ಅದನ್ನೇ ಕಲಿಸಿ, ನೀವು ಅದನ್ನೇ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಕರ್ಮದ ಕುರಿತಂತೆ ತಿಳ್ಕೊಂಡ್ವಿ. ಅದು ಜೊತೆಗೆ ನಾನು ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಮಸ್ಯೆನ ಉಂಟು ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.